ಅಲ್ಲ ಚಪ್ಪಾಳೆ ಹೊಡಿತಾವನಲ್ಲ, ಸ್ವಲ್ಪ ಕೇಳಿಸ್ತಲ್ಲ ಸ್ಟಾರ್ಟಿಂಗ್ ಕ್ಯಾಮ್ರಾದಲ್ಲಿ. ನೀನು ನಂಬಲೇಬೇಕಾದ ವಿಷಯ, ಅರ್ಧ ಗಂಟೆಯಿಂದ ಚಪ್ಪಾಳೆ ಹೊಡಿತಾವದವ. 5:15 ಕರೆಕ್ಟಾಗಿ. ಈಗ 5 ಗಂಟೆಗೆ ಅಲಾರಾಮ್ ಇಡ್ತೀನಿ ನಾನು, ಅದಕ್ಕಿಂತ ಮುಂಚೆ ಚಪ್ಪಾಳೆ ಹೊಡಿತಾಯಿದ್ದೆ. ಚಪ್ಪಾಳೆ ಹೊಡೆಯೋದು ಹೋಗ್ಬಿಟ್ಟು ಅಲಾರಾಮ್ ಹೊಡೆದಿಲ್ಲ, ಫೋನ್ ಏನೋ ಬ್ಯಾಟ್ರಿ ಬ್ಯಾಕಪ್ ಇಲ್ಲದೆ ಆಫ್ ಆಗೋಗಿರ್ಬೇಕು ಅಂದ್ಕೊಟ್ಟು ಇದು ನೋಡ್ತೀನಿ. ಇನ್ನೂ 5 ನಿಮಿಷ ಇದೆ 5 ಗಂಟೆಗೆ. ಆಗಲಿ ಚಪ್ಪಾಳೆ ಹೊಡಿತೀನಿ, ಇಲ್ಲಿ ಕೂತ್ಕೊಂಡು ಚಪ್ಪಾಳೆ ಒಂದೇ ದಿವಸ ಪರಪ್ಪ ಅಂತ ಹೊಡಿತಾಯಿದ್ದೆ. ಈಗಲೇ ಕೈ ಸುತ್ಕೊ ಹೋಗ್ತಾನೆ, ಪುನಃ ಇಲ್ಲೆಲ್ಲ ಶುರು ಮಾಡ್ತಾನೆ ಸ್ವಲ್ಪ ಹೊತ್ತಾದಮೇಲೆ. ಹೊಸಬ ಏನಲ್ಲ, ಹಳಬನೇ ಕವರ್ ಮಾಡಿದ್ದೀನಿ ಅವನು. ಯಾರೋ ಒಂದು ಹುಡುಗಿನೇ ಗೊತ್ತಿಲ್ಲ ಅವನ ಜೊತೆ ಅಂದ್ಕೊಳ್ತೀನಿ, ಮಗಳಿರಬೇಕು ಅಂದ್ಕೊಳ್ತೀನಿ. ಗೊತ್ತಿತ್ತು ಹುಡುಗಿ. ಈಗ ಒಮ್ಮೆ ಸರಿ ಫುಲ್ ಸೈಲೆಂಟ್ ಮೋಡಲ್ಲೇ ಓಡಾಡೋದು ಯಾವಾಗಲೂ. ನಾನಿಲ್ಲಿ ಮಲಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗಿಂದ ಡೇ 1ಇಂದನೇ ವಾಕಿಂಗ್ ಮಾಡ್ತಾಯಿದ್ದು ನೋಡಿದೆ. ಜಾಕಿಂಗು ವಾಕಿಂಗ್ ಎಲ್ಲ, ಬೆಟ್ಟಕ್ಕೂ ಚಾಮುಂಡಿ ಬೆಟ್ಟಕ್ಕೂ ಎಲ್ಲ ಹೋಗ್ತಿದ್ರು ಅವ್ರ ಫ್ಯಾಮಿಲಿಯವ್ರು, ಮಗಳೆಲ್ಲ. ಅದೇ ಪ್ರೆಗ್ನೆಂಟು ಅಂದ್ಕೊಂಡು ಒಂದು ಸರಿ ಬಿಡೋಕೆ ಅವ್ರು ಹೇಳಿದೆ. ಅವ್ರ ಮಗಳು ಪ್ರೆಗ್ನೆಂಟ್ ಆಗಿದೆ, ವಾಕಿಂಗ್ ಬರ್ತಿದ್ದೆ. ಒಂದು ಸರಿ ವೀಡಿಯೋ ಕವರ್ ಮಾಡ್ತೀನಿ. ಅದು ಅದಕ್ಕೆ ಕಾಣ್ತಾನೆ ಬರ್ತಿದೆ. ಅವರು ಫ್ಯಾಮಿಲಿಯವರೆಲ್ಲ ಒಂದು ದಿವಸ ಏನೂ ಕಿರಿಕ್ ಮಾಡಿಲ್ಲ, ಸುಮ್ಮನೆ ಹೋಗ್ತಾರೆ. ಸುಮಾರು ಜನ ಬರ್ತಾರೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಆ ಥರದವ್ರು ಏನೂ ಕಿರಿಕ್ ಮಾಡಲ್ಲ. ಅಲ್ಲೂ ಒಂದು ಫ್ಯಾಮಿಲಿಯವ್ರು ಹೋಗ್ತಾ ಇದ್ದಾರೆ, ಅವ್ರದ್ದು ಏನೂ ಕಿರಿಕಿಲ್ಲ, ಸುಮ್ಮನೆ ಸೈಲೆಂಟಾಗಿ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇದ್ದಾರೆ, ಒಂದು ಹುಡುಗಿ ಒಬ್ಬ ಲೇಡಿ ಹೋಗ್ತಿದ್ದಾರೆ. ಅವರು ಅದಷ್ಟು ಜನ ಬರ್ತಾವೆ, ಬಿಡುತ್ತೆ, ಇಲ್ದಿರೋವೆಲ್ಲ ಆಡ್ತವೆ. ಇವತ್ತರ ಮೂಲಕ ಕಚ್ಚರ್ ಕಪ್ಪರ್ಕಂಡು ಕಾಲು ಎಳ್ಕೊಂಡು ಅಲ್ಲಿ ಓಡಾಡ್ತಾನೆ ಬರ್ತಾನೆ. ಈಗ ಒಂದು ಸ್ವಲ್ಪ ರೌಂಡ್ ಹಾಕೊಂಡು ಸುತ್ಕೊಂಡು ಬರ್ತಾನೆ. ಇಲ್ಲಿ ಕರೆಕ್ಟಾಗಿ ಬರ್ತಾನೆ, ಸ್ಟ್ರೈಟ್ ಹೋಗ್ತಾನೆ. ಹಂಗೆ ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರ್ತಾನೆ. ಹಿಂಗೆ ಕರೆಕ್ಟಾಗಿ ಮುಂದೆ ಹೊಡ್ತಾರೆ ಬುದ್ಧಲ್ಲಿ. ಎಲ್ಲ ಹೆರಿಟೇಜ್ ಹಿರಿಯ ನಾಗರಿಕರದೇ ಕಿರಿಕುವೆ. ಫ್ಲಾಶ್ ಮಾಡ್ತಾರೆ. ಒಂದು ವೀಡಿಯೋ ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಈಗ 2 ಸಿಕ್ತು. ತಗೋ 3. ಅದು ರಾಜಶೇಖರದ ಬಾಲಾಗ್ಬಜ್ಜಿ, ಇದು ಬಾಬುಲಿ ಸಶಿನು. ಇಲ್ಲಿ ಬಿದ್ದೆ ಪಕ್ಕದಲ್ಲಿ ಇದು ಬರ್ತಲ್ಲ, ಧೂಳು ಎಳಿಸ್ತಾರಲ್ಲ, ಐಶ್ವರ್ಯ ಅಂಗಡಿ ಪಕ್ಕ ಕೊಟ್ಕೊಂಡ್ರೆ ಆ ಬಡ್ಡೆ ಇಲ್ಲ. ಇದು ಸಿಟಿ ಕಾರ್ಪೊರೇಷನ್. ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ ಅವರನ್ನ ಕವರ್ ಮಾಡೋಕ್ಕೆ ಅಂತ ಕ್ಯಾಬ್ ಆನ್ ಮಾಡಿದ್ದು. ಆದರೆ ನಾನು ಆ ಸ್ಪಾಟಲ್ಲಿ ಕುತ್ಕೊಳ್ತೀನಿ ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ತೊಗೊಬಂದು ನಿಲ್ಲಿಸ್ತಾ ಇದ್ದಾರೆ. ಈ ಬಡ್ಡಿ ಮಗ ಸೇಮ್ ಟೇಬಲ್ ಯಾಕೆ ಕೊಡ್ತಿರೋದು ಅಂದರೆ, ನಾನು ಇಲ್ಲಿ ಐಶ್ವರ್ಯ ಅಂಗಡಿ ಅಂತ ಕೊಟ್ಕೊಂಡಷ್ಟ ಧೂಳು ಎಳಿಸೋದು ಈ ಬಡ್ಡೆ ಇರ್ತದೆ. ನೀರು ಎರ್ಚೋದು, ಧೂಳು ಎಳಿಸೋದು, ಇದೆಲ್ಲ ಅಂಗಡಿ ಕ್ಲೀನ್ ಮಾಡೋ ಸಮಯದಲ್ಲಿ. ಸೊ ಅದಕ್ಕೆ ಕರೆಕ್ಟ್ ಟೈಮಿಗೆ ಬರ್ತಾ ಇರೋದು ಅವರು. ಇದು ಹೊಸ ಅವತಾರ ಶುರುವಾಯಿತು. ಜೋರಾಗಿ ಮಂತ್ರ ಹೇಳ್ತಾ ಇದೆ. ಬೆಂಕಿ ಬೇರೆ ಹಸ್ದ. ಆದರೆ ಗಂಧದ ಕಡೆ ಎಷ್ಟಂತ ಕಾಣ್ತಾ ಇದ್ದಪ್ಪ. ಗಂಧದ ಕಡೆ ಅಷ್ಟು ಜೋರಾಗಿ ಬಿಡಿತಾ ಇದೆ. ತಿರುಗ್ನೋಳಿ ಅಂತ ಜೋರಾಗಿ ಮಂತ್ರ ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಕಿವಿಗೆ ಇಯರ್ಫೋನ್ ಹಾಕೊಂಡಿದ್ದೀನಿ, ಹಂಗೂ ಕೇಳ್ತಾ ಇತ್ತು. ಅಂದರೆ ಅವ್ನು ಎಷ್ಟು ಜೋರಾಗಿ ಸೌಂಡ್ ಮಾಡಿದ್ರು ಅಲ್ಲೇ ಹಾಕಿ. ಅದೇನು ಬೆಂಕಿ ಹೆಚ್ಚಿಂದ ತಾನೇ ಹಿಡಿತಾ ಇದೆ ಅಂತ. ಕರ್ಪೂರ ಆಗಲಿ ಸತಿ ಕರ್ಗೋಗಿರ್ತಿದ್ರು. ಹೇಳಿ ಹಚ್ಕೊಳ್ಳಿ ಬಿಡಪ್ಪ. ಶ್ವೇತಾ ಅಂಗಡಿ ಮುಂದೆ ಫುಟ್ಬಾಲ್ ಬಾಕ್ಸ್ ಕೊಟ್ಬಿಟ್ಟಿರೋದು. MH10EK 7758 ಗಾಡಿ ಇದೆ. ಗ್ರಾವಿಟಿ.
MH13 ES 1117 ಗಾಡಿ ಅದು. KA 41 P3876 ಗಾಡಿ ಇದು. ಚೇತಕ್ ಗೊತ್ತಾಗ್ಬಿಡ್ಸೋರಲ್ಲ ಹೆವಿ ಇದ್ರು. ಬಳ್ಳಾರಿ ಅಮ್ಮನ್, ಬಳ್ಳಾರಿ ಡೆವಿಲ್ ರಾಂಗ್ ವೇ. KA 1240 ರಾಂಗ್ ವೇ ಒಂದು ಸ್ಪೀಡಲ್ಲಿ ಇದ್ದ ಜೊತೆ ಜಿಬ್ರಾ ಕ್ರಾಸ್ಪಲ್ಲಿ ಅವ್ರು ಬೀಟ್ ಮಾಡಬೇಕಾಗಿತ್ತು. ಹೌದು ಕತೆ. ದೊಡ್ಡ ಫಾರ್ಮುಲಾ ಅದು ಇವತ್ತು ಇಳಿಸಿದ್ದಾರೆ ಸ್ಪ್ಲೆಂಡರ್. ಅದು ಆ್ಯಕ್ಚುಲಿ ಇವತ್ತು ಕಾಫಿ ತೊಗೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ, ನೋಡೋದ ಸಿಗ್ಬಗಮ್ಮ ಅವ್ರ ಅಂಗಡಿಲಿ. ಬಟ್ ಫುಲ್ ಕಾಫಿ ತಗೊಳ್ಳೋಕೆ ಟ್ರೈ ಮಾಡ್ತೀನಿ, ನೋಡೋದ. ವರುಣ್ ಕುಮಾರ್ ಇರಬೇಕು ವೈರಸ್ಸು. ಇದು ತರುಣ್. ಇದು ಸ್ಟಾರ್ಟ್ ಆಗೋದು ಅರುಣ್ನಿಂದ. ಅರುಣ್ ಸುರೇಶ್ ಅವರ ಎರಡನೇ ಸೂರ್ಯಪುತ್ರ, ಸಂಗೀತ ಮಹೋತ್ಸವದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನೀವು. ಸೊ ಅರುಣನಿಂದ ವರ್ಣ ಬರ್ತದೆ, ಅರುಣನಿಂದ ನಂಜಿಗೂ ಸಂಗೀತ ಮೊಬೈಲ್ ಸೂರ್ಯಪುತ್ರ. ಅರುಣನಿಂದ ಮೈಸೂರು ತಿಂಡಿ ಸರಳ ಬರ್ತಾನೆ, ಮೈಸೂರು ತಿಂಡಿ ಸರಳನಿಂದ ವರುಣ್ ಟೀ ಸ್ಟಾಲ್ ಬರುತ್ತೆ. ಸೊ ವರುಣನಿಂದ ಈ ತರುಣ್ ಬರ್ತದೆ. ಇನ್ನೂ ಒಂದು ಹುಡುಗ ತರುಣ ಅಂತ ಇರಬೇಕು, ಅವನ ಹೆಸರುವೆ. ದುಡ್ಡು ಕೊಡ್ತಾ ಇದ್ದ, ಸುಮಾರು ಒಂದು 50 ರೂಪಾಯಿ ಕೊಟ್ಟಿದ್ದ. ಒಂದ್ಸರಿ ಪರೋಟ ಗಿರೋಟ ಕೊಡಿಸಿದ್ದ ಒಂದ್ಸರಿ. ಇದ್ದಿದ್ದೆಲ್ಲ ಅದು ಚಿಕ್ಕ ಹತ್ರ ಇದೆಯಲ್ಲ ನಂಜನಗೂಡು ರೋಡು. ಸೊ ಅಲ್ಲೆಲ್ಲ ಅವ್ರ ಹುಡುಗನ ಊರು ಬರುತ್ತೆ. ಸೊ ಆಲ್ ದ ವೇ ಸಿಕ್ಕಿದ್ದು. ಆಮೇಲೆ ಸದಿಕೆ ಸಿರಲಿ ಲೈಟ್ಗಳು ಆನ್ ಮಾಡಿಕೊಂಡ್ರು. ಸುಮಾರು ವೆಹಿಕಲ್ ಲೈಟ್ ಆನ್ ಆಗಿದೆ. ಇವಾಗ ಎಕ್ಸಾಕ್ಟ್ 175. ಆ್ಯಕ್ಚುಲಿ ಉಗಿಯೋದ್ರಿಂದ ನಿಮಗೆ ಒಂದು ಗೊತ್ತಾಗಿ ಬಂದಿರೋಂಥ 20 ರೂಪಾಯಿ. ನಿಮಗೆ ಉಗಿಯೋದು ಜನಗಳು ಉಗಿತಾರಲ್ಲ, ಅದಕ್ಕೆ ಫ್ರೀಗೆ ಬೀಗ್ ಗೊತ್ತಾಗಬೇಕು ಅಂದರೆ ಎರಡು ನೋಡಿ. ಒಂದು ಬಾಹುಬಲಿ ಮೂವಿಯಲ್ಲಿ ಹ್ಯಾಂಡಿಕ್ಯಾಪ್ ಇದ್ದಾನಲ್ಲ, ಅವ್ನ ಹೆಸರು ಬಾಹುಬಲಿ ಅವರ ಅಪ್ಪ. ಬಾಹುಬಲಿ ಅಲ್ಲ, ಬಳ್ಳಾರಿ ದೇವ ಅವರಪ್ಪ. ನೋಡ್ಕೊಂಡು ಬಂದು ಹೇಳ್ತೀನಿ ಅಣ್ಣ, ಮಾಡ್ಬೇಕಂತ ಅವ್ನಿಗೆ, ಅದಕ್ಕೆ ನೋಡ್ಕೊಂಡು ಬಂದು ಹೇಳ್ತೀನಿ ಅಂತ. ಏನು ಹೇಳ್ತಾ ಇದ್ದೆ, ಬಳ್ಳಾರಿ ದೇವ ಅವ್ರ ಅಪ್ಪ ಇದ್ದಾನಲ್ಲ, ಅವ್ರ ಹೆಸರು ಬಿಜ್ಜಲ ದೇವನ ಏನೋ ಬರ್ತೋಗಿನೇ ಅಂತ ಹೋಗ್ತಾ ಅವನು ಕೂಡ ನೋಟಿಸ್ ಮಾಡಿರ್ಬೇಕಾದ್ರೆ ಶಿವಗಾಮಿಯ ಕೊಲೆ ಮಾಡೋದಕ್ಕೆ ಅಂತ ಸ್ಕೆಚ್ ಆಗ್ತಿರ್ತಾರಲ್ಲ ಕುತ್ಕೊಂಡು, ಅವಾಗ ತುಪ್ಪಕ್ಕಂತ ಹೋಗಿತಾನೆ ನೋಡಿಬೇಕಿದ್ರೆ. ಆಮೇಲೆ ಸೆಪ್ಟೆಂಬರ್ 2022 ನಮ್ಮ ತಂದೆ ತಾಯಿ ಮನೇಲಿದ್ದಾಗ ಬಂಧುವಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಾರಲ್ಲ, ಆ ಸಮಯದಲ್ಲಿ ವೀಡಿಯೋಸ್ ರೆಕಾರ್ಡ್ ಮಾಡಿದ್ದೀನಿ. VI ನವೀನ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದಿದ್ದೆಲ್ಲ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಅದರಲ್ಲಿ ನಮ್ಮ ಡ್ಯಾಡಿ ಮನೆಯಲ್ಲಿ ಗಲಾಟೆ ಮಾಡ್ಬೇಕಾದ್ರೆ ಶಾಪ್ ಹಾಕೋದು, ತುಪ್ಪಕ್ಕಂತ ಹೋಗೋದು, ಅದೆಲ್ಲ ವೆರಿ ಕಾಮನ್ ಆಗಿ ಕಾಣುತ್ತೆ. ಸಾಲೆಟ್ ಇದೆಲ್ಲ KL 14 AB 9586 ಗಾಡಿ. ಅದು ಅವೆಂಜರ್, ನೆಕ್ಸ್ಟ್ ಅವೆಂಜರ್. ಓಹ್, ಇದೆಲ್ಲ ಆಗಲ್ಲ ಬಿಡಿದ್ರು. ಅದೆಲ್ಲ ಬಟ್ಟೆ ಇದು ಗುರು, ವಿಶಾಲ್ ಬಾಟ ಅಂತ ತಗೊಂಡಿದ್ದು ಬಟ್ಟೆ ಇದು. ವಿಷ್ಣು ಮೋಟರ್ಸ್, ಅದು JY 3774 ರಾಜೇಶನ ಬಾಲಗುಡ್ಡೆ. ಅದು ಇದು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನು ಗೊತ್ತಾ, ರಾಜೇಶ ಒಂದ್ಸರಿ ನನಗೆ ಹೇಳಿದ್ನಲ್ಲ, ನಮ್ಮ ಬಗ್ಗೆ ಏನೋ ಅಪ್ಲೋಡ್ ಮಾಡಬೇಡಿ ಅಣ್ಣ ನೀವು ಹಂಗೆ ಹಿಂಗೆ ಅಂದ್ಕೊಂಡು ಕತೆ, ಅದ್ರಿಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು. ಜನ ತೀರಾ ಕಡಿಮೆ ಇದ್ದಾರೆ, ಆದರೂ ಇಲ್ಲಿಂದ ಅಲ್ಲಿವರೆಗೂ ನಿಂತ್ಕೊಂಡಿದ್ದಾರೆ. ನೋಡೋದ ಇವನು ಉಳಿತಾನೆ ಸಿಕ್ಕಂತ. ಚಂದು ಆಟೋ ಅಲ್ಲಿ ಒಬ್ಬ ಕೂತಿರೋ ಚೆನ್ನಾಗಿ ನೋಡೋರು, ಚೆಡ್ಡಿ ಹಾಕೊಂಡು ಕೂತಿದ್ರು.
ಪ್ರತಿಭಾ ಪ್ರದರ್ಶನಕಾರರು. Wagoner HR 76D 8012 ಜಯಮ್ಮನ ಮಗ. ನಿಜ ಹೇಳಬೇಕು ಅಂದರೆ ಊಟ ಬ್ರೇಕ್ಫಾಸ್ಟ್ ಇಲ್ಲಿವರೆಗೆ ಬಂದಿದ್ದೀನಿ, ಬ್ರೇಕ್ಫಾಸ್ಟ್ ಇಸ್ಕೊಳಕ್ಕೆ ಹೋಗ್ತಿಲ್ಲ. ಬಿಕಾಸ್ ಜಲಸಾಗರ ಉಕ್ಕಿ ಅದಕ್ಕೆ ಇದೆ. ಇಲ್ಲಿ ನೋಡ್ರೆ ಗೊತ್ತಾಗೋಗುತ್ತೆ ಫ್ರೇಮಿಂಗಲ್ಲಿ ಎಷ್ಟು ಜನ ಬಂದು ಜಾಯ್ನ್ ಆಗ್ತಿದ್ದಾರೆ ಅಂತ. ರೀಜಾಯ್ನ್ ಆಗ್ತಿರೋ ಸಂಖ್ಯೆ ಜಾಸ್ತಿ ಇದೆ. ಅಂದರೆ ಸ್ವಲ್ಪ ಕೊಡ್ತಾರೆ, ಒಂದು 4-5 ಸೂಟ್ ಕೊಟ್ಟಿರ್ತಾರೆ. ಸೊ ತಿಂದ್ಬಿಟ್ಟು ಬಂದು ಮತ್ತೆ ಕ್ಯೂವಲ್ಲಿ ನಿಂತ್ಕೊಳ್ತಾ ಇದ್ದಾರಲ್ಲ, ಇವ್ರ ಸಂಖ್ಯೆ ಜಾಸ್ತಿ ಇದೆ. ಆ ಪ್ಲೇಟ್ ಹಿಡ್ಕೊಂಡು ಜಾಯ್ನ್ ಆಗ್ತಿದ್ದಾರೆ ನೋಡಿ. ಇನ್ನೊಬ್ಬ ಯಾರೋ ಓದಾಕಲ್ಲ, ಅಲ್ಲಿ ಇಲ್ಲೇ ಹೋಗ್ತಾನೆ ಕವರ್, ಬ್ಲ್ಯಾಕ್ ಕವರ್, ಯೆಲ್ಲೋ ಕಲರ್ ಕವರಲ್ಲಿ ಹಿಡ್ಕೊಂಡು ಹೋಗ್ತಾರೆ ಫೆರಾರಿ. ಅವನು ಒಂದು ಕವರ್, ಒಂದು ಪಾರ್ಸೆಲ್ ತೊಗೊಂಡು ಕವರ್ಗೆ ಹಾಕ್ಕೊಂಡು ಇನ್ನೊಂದು ಕೈಲಿ ಹಿಡ್ಕೊಂಡು ಹೋಗ್ತಾ ಇರೋದಲ್ಲ ಬಿಟ್ಕೊತಕ್ಕ ಆರ್ಗನೈಸ್. ಸ್ಟೂಡ ಮಗ ಹೇಳಿ ಹೇಳೋ ಅವಶ್ಯಕತೆ ಇಲ್ಲ. ಹತ್ರದಿಂದ ತೋರ್ಸೋದು 537953 ಬರೆಯೋದು. JJ1089 ಶ್ವೇತಾ ಬಳ್ಳಾರಿ ಕಾರ್ ಕಲರ್ ಆ್ಯಕ್ಟಿವ್. ಅಲ್ಲಿ ಪೈಲ್ವಾನ್ಗಳಿಬ್ಬರು ಗೊತ್ತಾಗೋದು. ಎಷ್ಟು ಬಸ್ಸು ವೀರೇಜ್ AA3874 ಆಟೋ. ಅದು ನಂಜುಂಡೇಶ್ವರ ಫುಲ್ ಪಾಸ್ ಆಗಿದ್ದು. ಅಂದರೆ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿಲ್ಲ, ಅದಕ್ಕೆ ಊಟ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ದೀವಿ ಅಂತ ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ. ಟೂವೀಲರ್ಸೇ ಕೆಳ್ಕೊಂಡು ಹೋಗ್ತಾ ಇರೋದು. ಎಂಥ ಊಟ ಕಿಚ್ಚಿದ್ದೇನೋ ಅಲ್ಲೇ ಗೊತ್ತಾಗುತ್ತೆ. ಕರಳು ಹೇಳ್ಕೊಂಡು ಓಡ ಅಂತ ಹೇಳಿದ್ರು. ಭಕ್ತ ಪ್ರಹ್ಲಾದ ಡಾಕ್ಟರ್ ರಾಜ್ಕುಮಾರ್ ವಿಲನ್. ಯೂರಿನ್ ಫಾರ್ಮುಲಾ ಇದು ಇಲ್ಲ ಕಾಡು ಗುಜ್ಜಮ್ಮ ಕೃತ ಏನಾನ ಐತೆ ಗಾಡಿ ಮೇಲೆ, ಅದು ಆ ಕಡೆ ಸ್ಥಳ ತಿಳ್ಕೊಂಡ. ಶಾಂಭವಿಗೌಡ ಹೇಗೇನು ಆ ಕಡೆಗೆ ಹೋಗುವಂಥ ರಾಂಗ್ ವೇಲ್ ಹೋಗ್ತಾ ಇರೋದಲ್ಲ ಅವಡೆ. ಅದೇನಕ್ಕೆ ಅಂದರೆ ಸ್ಟೋರಿ ಏನಂದರೆ ಶ್ರುತಿ ಸಾಗರ ಅಲ್ವಾ, ಇದು ಐಶ್ವರ್ಯ ಅರ್ಜುನ್ ಮತ್ತು ಸರ್ಜಾ ಫ್ಯಾಮಿಲಿ. ಅದಕ್ಕೆ ಕಾರಣ ಆಟೋ ತಗೊಬಂದು ನಿಲ್ಲಿಸಿದ್ದು. ಇದು ಶ್ರೀರಾಮ, ಇದು ಆ್ಯಕ್ಚುಲಿ ಅವ್ರಿಗೆ ಬರುತ್ತೆ, ಬಟ್ ಇಲ್ಲಿ ಶಾಂಭವಿಗೌಡ ಕ್ಲೈಮ್ ಮಾಡ್ಕೊಂಡಿದ್ದಾಳೆ. ಶಾಂಭವಿಗೌಡ ದರ್ಶನ್ ಶಾಂಭವಿಗೌಡ ಕ್ಲೈಮ್ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ಹೌದು ಶಶಿಧರ ದೀಕ್ಷಿತ್ ಮತ್ತು ಶ್ವೇತಾ ಬಳ್ಳಾರಿ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಏನು ಹೇಳೋದು, ಷಣ್ಮುಗಂ SH ನೆಟ್ವರ್ಕಿಗೆ ಬರೋದು. ಜುಪಿಟರ್ ಗಾಡಿ ಓಡಿಸೋದವರು. ಜುಪಿಟರ್ ಗುರುಗ್ರಹ ಗುರು. ಅಗೇನ್ ಅರುಣ ಕನೆಕ್ಟ್ ಮಾಡಿದ್ದಾರೆ. ಅರುಣ ಅದೇ ಇವನು ಯಾರು, ಮೈಸೂರು ತಿಂಡಿಸ್ ಅರುಣ. ಅಗೇನ್ ಮೈಸೂರು ತಿಂಡಿಸ್ ಅರುಣ. ಸುರೇಶನ ಎರಡನೇ ಸೂರ್ಯಪುತ್ರ ಅರುಣನ್ ಕನೆಕ್ಟ್ ಆಗಿದ್ದಾರೆ. ಅರುಣ ಅಗೇನ್ ಅರ್ಜುನ್ ಸರ್ಜಾ ಕನೆಕ್ಟ್ ಆಗಿದ್ದಾರೆ. ನೆಟ್ವರ್ಕ್ ಹಿಂಗೆ ಫ್ಲೋ ಆಗುತ್ತೆ. ಈ ರೇಂಜಲ್ಲಿ ಕಾಟ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಈಗ ಏನು ಸ್ಟೋರಿ ನಡೆದಿದ್ದು ಅಂದರೆ ಪ್ರೀತಿ ಸಾಗರಲ್ಲಿ 20 ರೂಪಾಯಿ ಕೊಟ್ಟು ಟೀ ಕುಡಿದ್ರು, ಆರೋಗಿರೋ ಟೀ ಕೊಟ್ಟಿದ್ದ. ಅಂದರೆ ಫುಲ್ ಕೋಲ್ಡ್ ಇತ್ತು, ತಣ್ಣಗಿತ್ತು. ಹೇಳ್ಬೇಕಂದ್ರೆ ಏನು ಮಾತಾಡಲೇ ಇಲ್ಲ, ಸುಮ್ಮನೆ ಟೀ ಮುಚ್ಕೊಂಡು ಕುಡ್ಕೊಂಬಂದೆ. ಜೊತೆಗೆ ಅದನ್ನು ಹೇಳ್ಬಿಟ್ಟೆ ಕೊಟ್ಟ, ನನಗೆಲ್ಲ ಪಕ್ಕವನಿಗೆ ಇಂಡೈರೆಕ್ಟಾಗಿ ಹೇಳ್ಬಿಟ್ಟು ಕೊಟ್ಟ. ಟೀ ಎತ್ಕೊಳ್ಳಿ ಬೇಗ ಆರೇ ಹೋಯ್ತೈತೆ ಅಂತ ಹೇಳ್ದ. ಅಂದರೆ ಆರೋಗಿರೋ ಟೀ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವನು. ಅದಕ್ಕಂತ ಆ ಕಡೆ ಇರಲಿ.
ಅವ್ರುಗಳಿಗೆ ಅಂಗಡಿ ನಡೆಸೋ ಯೋಗ್ಯತೆ ಇಲ್ಲ, ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲೋ ಹೇಳ್ತಾರಲ್ಲ, ಹೋಗೋ ಕಾಲ ಬಂದಾಗ ಎಡಂತರದ ಕಾಲ ಬಂದಾಗ ಹಿಂಗೆ ಆಗುತ್ತಂತೆ, ಅದೇ ಆಗಿದೆ ಈಗ. ಇನ್ನೂ ಒಂದು ಟೀ ಕುಡಿತೀನಿ, ಬೆಳಿಗ್ಗೆಯಿಂದ 2 ಟೀ ಕುಡಿದಿದ್ದೀನಿ, ಇದು 3ನೇ ಟೀ ಕುಡಿಯೋಕೆ ಹೋಗ್ತಿರೋದು. ಬ್ರೇಕ್ಫಾಸ್ಟ್ ಇಷ್ಟ ಆಯ್ತಲ್ಲ, ನಾನು ಟೀ ಕುಡಿದಿರೋ ದುಡ್ಡಿಗೆ ಇವತ್ತು ಬ್ರೇಕ್ಫಾಸ್ಟೇ ಮಾಡ್ಬೋದಿತ್ತು. ಅದು ಇಂಥ ಹೋಟ್ಲಲ್ಲಿ, ಫಾಸ್ಟ್ ಫುಡಲ್ಲಿ ನೋಡೋಣ. HY 9668 ಸುರೇಶ್ ಅವ್ರದ್ದು, ಹೌದು ಅಂದ್ಕೊಳ್ತೀನಿ. ಹೌದು, HY ಸುರೇಶ್, ಅಕ್ಷಯ ಭಂಡಾರ. ಇನ್ನೊಂದೇನೆಂದರೆ ಪ್ರಕಾಶ್ ಆಟೋ ಹೋಯ್ತು. ಆ್ಯಕ್ಚುಲಿ ಪ್ರಕಾಶ್ ಅಂತ ಹೆಸರಿದ್ದು ಆಟೋ ಹೋಯ್ತು. ಪ್ರಕಾಶ್ ಇನ್ನೆಲ್ಲಿ ನೋಡಿದ್ದು ಅಂದರೆ ನೆನ್ನೆ ನೂಡಲ್ಸ್ ತೊಗೊಳಕ್ಕೆ ಹೋಗಿದ್ನಲ್ಲ, ಅಲ್ಲಿ ಪ್ರಕಾಶ್ ಅಂತ ಒಂದು ಗಾಡಿ ನಿಂತಿತ್ತು, ಆ್ಯಕ್ಟಿವಾ. ಈಗ ನಾನು ಖರ್ಚು ಮಾಡ್ತಿರೋ ದುಡ್ಡು ಅಲ್ಲೇ ಸಿಕ್ಕಿದ್ದು, ಪಾರ್ಕ್ ಹತ್ರ ಬಿಟ್ಟೋಗಿರೋ 50 ರೂಪಾಯಿ. ಸೊ ಅದನ್ನು ತೊಗೊಂಡು ಈಗ ಮೆಡ್ಗರಿಕೆ ಮಾಡ್ತಾರೋದು ನಾನು, ಆರ್ಗನೈಸ್ ಜೀವ. L6024 ಗಾಡಿ, ಬ್ಯಾಡ್ಮ್ಯಾನ್ Y653333. ಅದು ಷಣ್ಮುಗಂ ಗಾಡಿ ನಂಬರು, ಮೊಬೈಲ್ ನಂಬರು. ಇದೆ ಅಗೇನ್ ಮಾಮೂಲಿ ನೆನಪಿರಲಿ. 3 ಟೀ ಕುಡಿತಾ ಇರೋದು ಇವಾಗ ನಾನು ಬೆಳಗ್ಗೆಯಿಂದ. ಎಷ್ಟು ಗಾಡಿಗಳು ಬರ್ತಾವೆ ನೋಡೋದು, ಈ ಫುಲ್ ಖಾಲಿ ಐತೆ. ಹೋಗೆ U2907 ರಾಜೇಶ್ ಟೈಟಲ್ ಟೀಮ್. ಅದು ನಡಿಯಪ್ಪ, ಅದೇ ರೀತಿ ನಡಿಯಪ್ಪ ಅಂತ ಹೇಳಿದ್ದು ಅಂದರೆ ಸುರೇಶ್ ಅವರ ಐಡೆಂಟಿಟಿ ಅದು. ಸುರೇಶ್ ಮಾವ ಹಂಗೆ ನನ್ನ ಮಾತಾಡ್ಸೋದು. ನಡಿಯಪ್ಪ ಅಂದಿದ್ದು ಅದೇ ನಂಜನಗೂಡಿಗೆ ಹೋಗು ಅಂತ. ನಾನು ಆಗಲೇ ಹೇಳಿದ್ದು ಶ್ರೀಕಂಠೇಶ್ವರ ಕೃಪೆ ಆಟೋ ಬತ್ತು ಅಂತ, ಶ್ರುತ ಬಳ್ಳಾಳ ಅಂಗಡಿ ಮುಂದೆ ಸೇಂಬ್ರಲ್ಲಿ ಕೇಳಿದ್ದು ಕೂಡ ಫ್ಲ್ಯಾಟ್ ಮಾಡ್ತಾ ಇರಲಿ ಬಡ್ಡಿ ಮಗ. EC 9724. ಆ್ಯಕ್ಚುಲಿ ಇವನ್ನ ಮುಂಚೆನೂ ತೋರಿಸಿದ್ದೀನಿ ನಾನು, ಶೋರ್ ಅದೇ ಸ್ಪಾಟಲ್ಲಿ ತೋರಿಸಿದ್ದೀನಿ ನಾನು. A9648 ಗಾಡಿ. ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಇದೆ, ಕಾಣುತ್ತೆ ಸದ್ಯದಲ್ಲಿ ಝೂಮ್ ಮಾಡಿದ್ರೆ. ಅದು ಫೋರ್ಸ್ ಗಾಡಿ, KA04 ಇರಬೇಕು, ನಾಟ್ ಶೋರ್ ಅಬೌಟ್ ಇಟ್. ಎಂಥ ಸ್ಮೋಕ್ ಗೊತ್ತಾಗುರು, ಎಂಥ ದರಿದ್ರ ಹೊಗೆ ಬಿಟ್ಕೊಂಡೋಯ್ತು ಗೊತ್ತಾ, ಕೋಳಿ ಮಗಂದು. ಇಲ್ಲಿಂದ ಪಾಸ್ ಆಯಿತು. ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ ಮಾಮೂಲಿ ಅದೇ ಪ್ರಾಬ್ಲಮ್, ನನಗೆ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಿತ್ತು. ಹೀಗಾಗಿ ಅಪ್ಲಿಕೇಶನ್ ಆನ್ ಆಗಿಲ್ಲ ಬೇಗ. ಈಗ ಆಲ್ರೆಡಿ 1, 2, 3 ಟೀ ಕುಡಿದಿದ್ದೀನಿ. 3 ಟೀ. ಈಗ ಇನ್ನೂ 10 ರೂಪಾಯಿ ಜೇಬಲ್ಲಿದೆ. 10 ರೂಪಾಯಲ್ಲಿ ಇನ್ನೂ 1 ಕಾಫಿ ಕುಡಿಯೋಕ್ಕೆ ಹಾಸ್ಪಿಟ್ಲ್ ಮುಂದೆ ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲ್ ಮುಂದೆ ಹೋಗಿ ಇನ್ನೂ 1 ಕಾಫಿ ಕುಡಿತೀನಿ. K1572 ಆ ಸಂದಿಲಿ ಹೋಗ್ತಾ ಇದೆ ಗುರು. TVS XL ಸೂಪರ್ ಅಲ್ಲೇ ನಿಂತ್ಕೊಂಡಿದ್ದಾನ, ಇಲ್ಲ ರೈಟ್ ಸೈಡ್ ಹೋಗ್ತಾ ಇದೆ ನೋಡಿ, ಫುಟ್ಬಾದಲ್ಲಿ ಕಾಣ್ತಾನೆ. ಏನು ಚೆನ್ನಾಗಿ ಸ್ಮೆಲ್ ಕೊಟ್ಟ ಗೊತ್ತಾ, ಸಿಹಿ ಅಂತ ಸ್ಮೆಲ್ ಕೊಟ್ಕೊಂಡು ನನ್ನ ಕಡೆಗೆ ನೋಡ್ಕೊಂಡು ಹೊಗೆ ಬಿಟ್ಕೊಂಡೋದ. ಗಬ್ಬು ನಾತಾಗುರು ಹೊಗೆ, ಅಷ್ಟು ದಟ್ಟವಾದ ಹೊಗೆ. TVS XL ಸೂಪರ್ ಅದು ಗಾಡಿ. ರಾಜಶೇಖರನ ಹತ್ರಕ್ಕೆ ಹೋಗುವಂತ, ಅಲ್ಲಿ ಗಡ್ಡ ಮೀಸೆಲ್ಲ ಕಾಡ್ತಕ್ಕ ನಂಬರ್ 1 ತೋರಿಸ್ಕೊಂಡು. ಸಶಿನೋ, ಶ್ರುತ ಬಳ್ಳಾಳ್, ಮಂಜುಳಾ, ಮ್ಯಾಕ್ಸ್ ಮಂಜುಳಾ, ರಾಜೇಶ ಹಿಮ್ಸೆಲ್ಫ್. ಇವತ್ತು ರಾಜೇಶನ ಸಿಕ್ಕಿದ್ದಾನೆ ಅಂದರೆ ದರಿದ್ರ, ಇವತ್ತಿನ ಸಮಸ್ಯೆ ಇದೆ ಅಂತ ಇದೆ ಅಂತಲೇ ಅರ್ಥ. ಈಗ ಆಲ್ರೆಡಿ ಫೇಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೂ KRF ಮುಂಭಾಗ ಹೋಗಿದ್ದೆ, ಊಟ ಸಿಕ್ಕಲಿಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ವಾಪಸ್ ಬಂದುಬಿಟ್ಟೆ. ಬೆಳಗ್ಗೆಯಿಂದ 3 ಟೀ ಕುಡಿದಿದ್ದೀನಿ. 3 ಟೀಯಲ್ಲಿ ಯಾವ ಟೀ ಸರಿ ಇರಲಿಲ್ಲ. ಒಂದೊಂದು ಟೀ ಕುಡಿಬೇಕಾದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಎದುರಿಸಿದ್ದೀನಿ. ಸೊ ಅದೆಲ್ಲ ಪಕ್ಕದಲ್ಲಿ ತಲೆ ಕೆಡಿಸೋ ಬೇಡ. ಇವರೆಲ್ಲ ಚಂದ ಎಣಿಸ್ಬೇಕಾಗಿರೋರು, ಅವರ ಆ್ಯಟಿಟ್ಯೂಡ್ ನನ್ನ ಎವಿಡೆನ್ಸ್ ಅಷ್ಟೇ. ಇಲ್ಲಿ ಇವತ್ತು ಮೈಸೂರು ಸಿಟೀಸಲ್ಲಿ ನೋಟಿಸ್ ಮಾಡಿದ್ದೇನು ಗೊತ್ತಾ, ಬೆಳಗ್ಗೆ ಬಂದಲ್ಲ, ಅವಾಗ ಇನ್ನೂ ಕ್ಯಾಶಿಯರ್ ಬಂದಿರಲಿಲ್ಲ. ಆ್ಯಕ್ಚುಲಿ ಬರೋದಿಲ್ಲ ಅವ್ರು ಬೇಗ. ಸೊ ಆ ಹುಡುಗ ಟೀ ಮಾಡೋದನ್ನ ದುಡ್ಡು ಇಸ್ಕೊಂಡ. ಸೊ ಚೇಂಜ್ ಕೊಡೋದು ಸಿಕ್ಕಾಪಟ್ಟೆ ಲೇಟ್ ಮಾಡ್ದ. ಟೀ ಕಾಯ್ದು ಆಲ್ಮೋಸ್ಟ್ 1 ಗಂಟೆ ಆಯಿತು ಟೀ ಕುಡಿಯೋಕ್ಕೆ ನನಗೆ. ಅಂದರೆ ಅವ್ರು ಟೀ ಮಾಡೋದಕ್ಕೆ ಟೈಮ್ ತೊಗೊಂಡ. ಈಗೇನು ಟೀ ಹಾಕೊಟ್ಮೇಲೆ ನಾನು ಚೇಂಜ್ ಕೊಡೋಕ್ಕೆ ಇನ್ನೂ ಸುಮಾರು 15 ಮಿನಿಟ್ಸ್ ಟೈಮ್ ತೊಗೊಂಡ. 15 ಮಿನಿಟ್ಸ್ ಹಾಫ್ ಆನ್ ಅವರ್ ತೊಗೊಂಡಿರ್ಬೇಕು. ಸೊ ಅರೌಂಡ್ 1 ಗಂಟೆ ಕಟ್ಟಾಗಿರ್ಬೇಕು. ಇನ್ನು ಪ್ರೀತಿ ಸಾಗರಲ್ಲಿ ಟೀ ಕೊಡ್ತಲ್ಲ, ಆ ಪ್ರೀತಿ ಸಾಗರಲ್ಲಿ ಆರೋಗ್ಯ ಟೀ ಕೊಟ್ಟ. ಅಲ್ಲೇ ಫಾಸ್ಟಾಗಿ ಕೊಟ್ಟ, ಆದರೆ ಹಳೆ ಟೀ ಕೊಟ್ಟ, ಮಾಡಿಟ್ಟಿದ್ದು ಟೀ ಕೊಟ್ಟ. ಬಿಸಿ ಮಾಡ್ದೆ, ಆದರೆ ಇದಾಗಿತ್ತು, ತಣ್ಣಗಿತ್ತು ಅದು ಟೀ. ಓಕೆನಾ. ಅದು ಮತ್ತು ಈಗ ಟೀ ಕೊಡ್ದಲ್ಲ, ಇದರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಇದಿತ್ತು, ಏನು ಸಪ್ಪೆ ಇತ್ತು. ಶುಗರ್ ಹಾಕ್ಕೊಂಡೆ. ಶುಗರ್ನ ಸ್ಟಿರ್ ಮಾಡೋದಕ್ಕೆ ಸ್ಟಿಕ್ ಇಟ್ಟಿರ್ತಾರಲ್ಲ, ಸ್ಟಿಕ್ ಇಟ್ಟಿರಲಿಲ್ಲ. ಸೊ ಸ್ಟಿಕ್ ಹೇಳ್ತಾ ಇದೆ, ಸ್ಟಿಕ್ ಕೊಡಲಿಲ್ಲ. ಯಾರ್ಯಾರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ಕ್ಯಾಶಿಯರು. ಸೊ ಈಗೇನು ನಾನು ಸ್ಪೂನ್ ತೊಗೊಂಡು ಇದು ಮಾಡಿಕೊಂಡೆ, ಏನು ಸ್ಟಿರ್ ಮಾಡಿದೆ. ಅಲ್ಲಿ ಹೋಗ್ತಾ ಇದ್ದಾನೆ RX ಹೋಗಿ. ಅದೇ ಪಕ್ಕದವನು ಆ್ಯಕ್ಚುಲಿ 2ನೇ ಸರಿ ಕಾಣಿಸ್ಕೊಳ್ತಾ ಇರೋದು RX ಅಲ್ಲಿ.
ಅದು ಇದ್ರ ಪಕ್ಕದಲ್ಲಿ ಮೈಸೂರು ಟ್ರೆಂಡಿಸ್ ಪಕ್ಕದಲ್ಲಿ ಮೊಬೈಲ್ ಅಂಗಡಿ ಇಟ್ಟಿದ್ದಾನೆ. ಸಾಗರ್ ಅಂತಲೇ ಇರಬೇಕು ಅವನು ಅಂಗಡಿ. ಸೊ ಅವನದು ಕತೆ ಅದು. ಹೊಗೆ ಬಿಟ್ಕೊಂಡು ಓಡಾಡಿದೆ. 2ನೇ ಸರಿ ನನ್ನ ಮುಂದೆ ಹೋಗ್ತಾ ಇರೋದು. ಮತ್ತು ಇನ್ನೊಂದು ಏನಾದರೆ ಟೀ ಕುಡಿದು ಅಂತಿದ್ದಾಗ ಯಾವುದೋ ಒಂದು ಪೇಪರ್ನ ಮುದ್ದುಬಿಟ್ಟು ಎಸಿತಾನೆ ನನ್ನ ಮುಂದಕ್ಕೆ. ಅವನ ಅಂಗಡಿ ಪಕ್ಕದಲ್ಲೇ ಇರೋದ್ರಿಂದ ಅವ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವನ ಅಂಗಡಿ ಮುಂದೆ ನಿಂತಿದ್ದು. ಅವನ ಅಂಗಡಿ ಮುಂದೆ ಅವನು ಎಷ್ಟಿದ್ದು ಅದು ಬಂದು ನನ್ನ ಕಳೆದ್ರೆ ಬೀಳ್ತು ಅಂತ. ಪ್ರಕಾಶ್ ಬಾಲಂಗುಚ್ಚಿ ಆ್ಯಕ್ಟಿವ್ ಅಲ್ಲಿಗೆ ಹೋಗು ಅಂತ. ಈ ಟೀ ಕೊಟ್ಟಿದ್ದು ಇದು ಮಾಡಿದ್ದು ಈವಾಗ ಟೋಕನ್ ಕೊಡ್ಬೇಕಾದ್ರೂ ಲೇಟ್ ಮಾಡಿದ್ರು. ಟೋಕನ್ ಕೊಡ್ಬೇಕಾದ್ರೆ ಏನೇನೋ ಅವ್ರವ್ರದ್ದು ಇಂಟರ್ನಲ್ಲಿ ಮಾತಾಡ್ಕೊಂಡು ನಿಂತಿದ್ದ. ಸೊ ಟೋಕನ್ ಕೊಡಲಿಲ್ಲ. ಸೊ ಹಿಂಗೆ ಸಮಸ್ಯೆಗಳು ಅಲ್ಲಿ ಕುತ್ಕೊಂತ ಹುಡುಗ ಇವಾಗ ಕೇಸರಿ ಅಂತ ಆಟೋ ಆರ್ಗನೈಸ್ ಕಲಾಪ್ರತಿ ಇದೆ. ಆ್ಯಕ್ಚುಲಿ ಇನ್ನೂ ಒಂದು ಇವತ್ತು ಬೇರೆ ಕಾರಣಗಳಿದೆ. ಫಾಲ್ಟ್ ಅನ್ನೋದು ಆ್ಯಕ್ಚುಲಿ ಬಾಂಬೆ ಹೋಗ್ತಿರೋದು ಅದೆಲ್ಲ ಬಿಟ್ಟಾಕಿ ಅದು ಕೂಡ ಆ್ಯಟಿಟ್ಯೂಡೆ. ಆದರೂ ಪಕ್ಷದಲ್ಲಿ ಇವತ್ತು ಇನ್ನೊಂದಿಗೆ ತೊಂದರೆ ಕೊಡ್ತಾ ಇರೋದಕ್ಕೆ ಮೂಲ ಉದ್ದೇಶ ಇನ್ನೊಂದಿದೆ. ಏನಂದರೆ ಸ್ಕ್ರಿಪ್ಟಿಂಗ್. ನಾನು ಕಡ್ಕೊಳ್ಳೋ ಟೀಮ್ ಇಂಪ್ಲಿಮೆಂಟೇಷನ್ಗೋಸ್ಕರ ಸ್ಕ್ರಿಪ್ಟ್ ಮಾಡೋ ಪ್ಲ್ಯಾನ್ ಇದೆ ನನ್ನ ತಲೆಯೊಳಗೆ. ಇದು ಸುರೇಶ ಮತ್ತು ರಾಜಶೇಖರ ಇಬ್ಬರದು ಬಾಲಂಗುಚ್ಚಿಗಳು. ಇದು ರಿವರ್ ಸೈಡ್ ಕಪಿಲಾ ನದಿ ನಂಜನಗೂಡು. ಅದು ಕಡ್ಕೊಳ್ಳೋ ಟೀಮಲ್ಲಿ ಒಂದು ಇದು ಮಾಡ್ತಾ ಇದ್ದೀನಲ್ಲ, ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಲ್ಲ, ಇವತ್ತು ಮಾಡೋ ಪ್ಲ್ಯಾನ್ ಇತ್ತು. ಅದೇ ಸುಮದಳ ಹಸ್ಬೆಂಡು ಕ್ರಿಕೆಟ್ ಬ್ಯಾಟ್ ಇಟ್ಟು ಓಡಾಡ್ತಿದ್ದಾರೆ. ಅದೆಲ್ಲ ಸೇಮ್ ರಿಲೇಟ್. ಆ್ಯಕ್ಚುಲಿ ಅಲ್ಲಿ ಇಟ್ಕೊಂಡಿದ್ದಾಳಲ್ಲ ಒಬ್ಬಮ್ಮ, ಅವಳು ಕುಮದಳ ಕಂದ ಎಲ್ಲ ಬಹುಶಃ ಸೀತಾಬಳ್ಳಾಳಿ ಐಡೆಂಟಿಟಿ ಕ್ರಿಯೇಟ್ ಮಾಡ್ತಾಯಿದ್ದು. ಅಲ್ಲೊಂದು ಹುಡುಗ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡು ಹೋಗ್ತಿದ್ದಾರಲ್ಲ, ಬ್ಯಾಗ್ನ ತಗೊಂಡು ಬ್ಲೂ ಕಲರ್ ಜೀನ್ಸ್ ಮತ್ತು ಬ್ಯಾಗ್ ರೆಡ್ ಕಲರ್ ಶರ್ಟ್ ಹಾಕೊಂಡಿದ್ದಾನಲ್ಲ ಟಿ ಶರ್ಟು. ಸೊ ಆ ಹುಡುಗನ ಟಿ ಶರ್ಟ್ ಮೇಲೆ ಬರ್ದಿದ್ದು ಹ್ಯಾಕೆಟ್ ಅಂತ ಏನೋ ಬರ್ದಿತ್ತು. ಹ್ಯಾಕಿಂಗ್ ಅಂತಾರಲ್ಲ ಆ ಥರ ಟೆಕ್ಸ್ಟ್ ಏನೋ ಬರ್ದಿತ್ತು ಟೋಟಲಿ. ಹ್ಯಾಕಿಂಗೇನೆ ಹ್ಯಾಕೆಟ್ ಅಂತ ಏನೋ ಬರ್ದಿತ್ತು ಟೋಟಲಿ. ಟಿ ಶರ್ಟ್ ಕವನ ಕಾಣ್ತಾ ಇರ್ತಾವೆ ಅವಾಗ ಅದು. ಸೊ ಅದು ರಿಲೇಟೆಡ್. ಏನು ಸ್ಟೋರಿ ಅಂದರೆ ಕಡ್ಕೊಳ್ಳೋ ಟೆಟಲ್ ಇಂಪ್ಲಿಮೆಂಟೇಷನ್ ಆಟೋ ಸ್ಟಾರ್ ಯಾವುದೋ ಗೊತ್ತಿಲ್ಲ, ಸಾಗರ್ ಆಟೋ ಮೇಲೆ ಸಾಗರ್ ಬರ್ತಿದೆ. CNG ಸಾಗರ್. ಪ್ರೀತಿ ಸಾಗರ್ ಊಟ ಮಾಡಿದೆ ಈಗ. ಕಾಫಿ ಕುಡಿದೆ, ಟೀ ಕುಡಿದೆ. ಅದ್ರ ರಿಲೇಟೆಡು ವಿಷ್ಣು ಆಟೋ ಇಂಟ್ರಿಗೆ ಬಂದೆ ನೋಡಿ. ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದಾರೆ, ವಿಷ್ಣು ಮತ್ತು ಒಳ್ಳೆ ವಿಜುವಲ್ ಇದೆ. K09D5009 ಗಾಡಿ ಅದು ಹೋಗ್ತಾ ಇರೋದು. ಅರ್ಜುನ್ ಸರ್ಜಾ ಫೋಟೋ ಇದೆ ಹಿಂದೆ. ಸಾಗರ್ ಆಟೋ ಮೇಲೆ ಸಾಗರ್ ಅಂತ ಬರ್ತಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ನೆನಪು ಇನ್ಯಾಕೆ ಅಲ್ಲಿಗೆ ಹೋಗ್ತಾ ಗೊತ್ತಿದೆಯಲ್ಲ. ಅಲ್ಲಿ ಏನಕ್ಕೆ ನಿಲ್ಲಿಸ್ತಾ ಇರೋದು ಅಂದರೆ ಅಲ್ಲಿ ಬೋಬಣ್ಣ ಅಂತ ಹೋಟ್ಲಿದೆ, ಅದಕ್ಕೆ ನಿಲ್ಲಿಸ್ತಾ ಇರೋದು. ದುರ್ಗಾ ಬಾಬ್ಸ್ ಅಂತೇನೋ ಕರೀತಾರೆ, ವೈನ ಬಾಬ್ಸ್ ಬೋಬಯ್ಯ ಅಂತ ಏನೋ ಅವ್ರ ಹೆಸರು. ಇದು ಮಡಿಕೇರಿ ಸೈಡ್ ಅವನವನು ಬೋಪಣ್ಣ ಅಂತೇನೋ ಕರೀತಾರೆ. ದುರ್ಗಾ ಪರಮೇಶ್ವರ ದೇವಸ್ಥಾನದ ಹೆಸರಲ್ಲಿ ಬರೋದು. ದುರ್ಗಾ ನೆಟ್ವರ್ಕಿಗೆ ಬರುತ್ತೆ. ಬೋಬಣ್ಣ ಅಂತ ಏನಕ್ಕೆ ಅವರು ಅಲ್ಲಿ ತೋರಿಸ್ತಾ ಇರೋದು ಅಂದರೆ ರವಿ ಅಂತ ಏನೋ ಹೆಸರಿದೆ. ಪೂರ್ತಿ ಹೆಸರು ಹತ್ರಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಬೋಬಣ್ಣ ದುರ್ಗಾ ಪರಮೇಶ್ವರಿ ಹೆಸರು ಬರುತ್ತೆ. ಬಾಬ್ಸ್ ಬರುತ್ತೆ. ಮತ್ತು ರವಿ ಕೂಡ ಬರ್ತಾರೆ. ಅಂದರೆ ಚಿನ್ನಿ ರವಿ ಮತ್ತು ನಮ್ಮ ದೊಡ್ಡಪ್ಪನ ಮಗ ರವಿ ನೆಟ್ವರ್ಕಿಗೆ ಬರುತ್ತೆ. ಬಾಬ್ಸ್ ಅಂದರೆ ಚಿಕ್ಕಬಳ್ಳಾಳ್ ಅವರ ಅಣ್ಣ ಅಂತ ಆಗುತ್ತೆ. ಚಿಕ್ಕಬಳ್ಳಾಳ್ ನೆಟ್ವರ್ಕಿಗೆ ಬರುತ್ತೆ. ಮತ್ತು ಅದು ಮಂಜುನಾಥ್ ದುರ್ಗಾ ಪರಮೇಶ್ವರಿ ನೆಟ್ವರ್ಕಿಗೆ ಬರುತ್ತೆ. ಅದಕ್ಕೋಸ್ಕರ ಅವ್ನು ತೊಗೊಂಡೋಗಿ ಆಟೋ ನಿಲ್ಲಿಸ್ತಾ ಇರೋದು ಅಲ್ಲಿ. ಸೊ ಊಟದ ರಿಲೇಟೆಡ್ ಕಥೆ ನಡೀತಾ ಇದೆಯಲ್ಲ ಬೆಳಗ್ಗೆಯಿಂದ. ಸೊ ಅದಕ್ಕೆ ಅದು ತೋರಿಸ್ತಾ ಇರೋದು. ಇದು ಐಶ್ವರ್ಯ ಅಂದರೆ ರಿಲೇಟೆಡ್ ಅದು ಸೇಮ್. ಈಗ ಸರ್ಜಾ ಅದು ಆಟೋ ಹೇಳ್ತಾರೆ, ಅದಕ್ಕೆ ರಿಲೇಟೆಡ್ ಐಶ್ವರ್ಯ ಅದು. ಸೊ ಅಗೇನ್ ಇದು ಫೋರ್ಸ್ ಟವೇರಾ AP39 UV 7227 ಗಾಡಿ ಇದೆ. ಅಲ್ಲಿ ಬರ್ತಾ ಇರೋದು ಸ್ಕೂಟಿ ಸ್ಲೀಕ್. ಅದು ಇವನು ಹೆಸರೇನೋ ಚರಣ ಓಡಿಸೋ ಗಾಡಿ ಇದು. ಚರಣ ಓಡಿಸೋದು ಇದು ಪೊಲೀಸ್ ಗಾಡಿ. ಹೊಗೆ ನೋಡ್ಬೋದು 55M 2235 ಗಾಡಿ ಅದು ಹೊಗೆ. ಇದು ಸುಜುಕಿ ಯಾವುದದು ಸ್ವಿಫ್ಟ್ ಡಿಸೈರು. ಇದು ವ್ಯಾಗನರ್. ಇದು ತಮಿಳ್ನಾಡು 34 AE 955 ಗಾಡಿ ಅದು. 55 ಲಾಸ್ಟ್ ನಂಬರ್ ನೆನಪಿರಲಿ. ತಮಿಳ್ನಾಡು ಗಾಡಿ. ಅದು ಏನಕ್ಕೆ ಕ್ರಿಯೇಟ್ ಮಾಡಿದ್ದು ಅಂತ ಹೇಳೋ ಅವಶ್ಯಕತೆ ಇಲ್ಲ. K55 ತಮಿಳ್ನಾಡು ಮತ್ತು ವೀಕರ್ ಹಾಸ್ಪಿಟಲ್ ಗೊತ್ತಾಗೆ. ಇನ್ಸ್ಟಾಮಾರ್ಟ್. ವಿನಾಯಕ ಇದು ಬಂದು 6851 ಗಾಡಿ. ವಿನಾಯಕ ಅಂದರೆ ವಿನಾಯ್. ದುರ್ಗ ಇವನು ಶಬ್ದನೂ ಚೆನ್ನಾಗಿ ವಿನಾಯ್ D, ಅದಕ್ಕೆ 51D
ಡಿ ಸ್ಟ್ಯಾಂಡ್ ಫಾರ್ ನಂಬರ್ 4 ಪೊಸಿಷನ್. ಅವನು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರೋದು ಅಂತ ಹೇಳ್ಕೊಂಡ. ಕೇಕಿಗೆಲ್ಲ ಕಟ್ ಮಾಡಿಲ್ಲ ಅವನು. ಇಲ್ಲ ಅವನಲ್ಲ, ಓಕೆ, ಯಾರೋ ಕೇಕ್ ಮಾಡಿರೋದಲ್ಲಿ ಅವ್ನು ಏಪ್ರಿಲಲ್ಲಿ ಹುಟ್ಟಿರೋದು ಅಂತ ಹೇಳ್ಕೊಂಡಿಲ್ಲ. ಈ ಕತೆ ನಡೀತಾ ಇರುತ್ತೆ ಸಂಜೆ, ನಾನ್ ಸ್ಟಾಪ್ ಕತೆ ಇದು. ನಾನ್ ಸ್ಟಾಪ್ ಕತೆ ನಡೀತಾನೆ ಇರುತ್ತೆ ಇಲ್ಲೆಲ್ಲ. ಇದು HP 5278 ಕಾಲಲ್ಲಿ ಇಳಿಯೋ ಸ್ಥಳದಲ್ಲಿ ಕಾಲ ಹೊಡೆಯೋ ಪ್ರಯತ್ನ ಬಂದು ಇದೊಂದು ಹಿಂದ್ಗಡೆಯಿಂದ ಬಂದು ಮುಂದ್ಗಡೆ ಪಾಸ್ ಮಾಡಿದ್ದ. ಆದರೆ ವೆರಿ ಕ್ಲೋಸಪ್ಪಲ್ಲಿ ಬಂದ ನನಗೆ. ಅಲ್ಲಿ ಮುಂದೆ ಚಿನ್ನಿ ರವಿ ಮತ್ತು ನನ್ನ ದೊಡ್ಡಪ್ಪನ ಮಗ ರವಿ ಭಾಳ ಸೈಲವನು. ಇವನಲ್ಲಿ ನಿಂತ್ಕೊಳ್ತಾನೆ ಯಾವಾಗಲೂ. ನನ್ನ ಹೆಸರು ಗೌಡ ಮಾರಿಗೌಡ. ಅದು ವರ್ಡ್ ಟೀಸ್ ತಲೆಗೆ ಜಗಪ್ಪನ ಅದನ್ನು ಮಾತಾಡ್ತಿದ್ದಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ, ಕೇಳಿಸ್ಕೊಳಕ್ಕೆ ಹೋಗಿಲ್ಲ. ನಂಬರ್ಗಳು ನೋಡಲಿಲ್ಲ, ಗೊತ್ತಾಯಿತು ಮಗ. ಇಲ್ಲೇ ವೆರಿ ಕ್ಲೋಸಪ್ ಅಲ್ಲ. ಅಲ್ಲೂ 2 ಗಾಡಿ ಮಿಸ್ ಆಗೋಯ್ತು. ಒಂದು ಫುಲ್ ನಾಟಕ್ಕೆ ಹಿಡಿದು ಅಡ್ವರ್ಟೈಸ್ಮೆಂಟಿಂದ ಎಲ್ಲ ಎಂತೆಂಥ ವಿಷಲ್ ಹೊಡೆಯೋದ ಗೊತ್ತಾ ಅವರು ಬಿಲ್ಡ್ರಿಗೆ ಗೊತ್ತಾಯ್ತು. ಆ ಕಾರ್ನರಲ್ಲಿ ಮಗ ಎಷ್ಟು ಕ್ಲೋಸಪ್ಪಲ್ಲಿ ಬಂದಾಗುತ್ತಾ. ನಮ್ಮದು ಫುಲ್ ನಾಟಕ್ಕೆ ಅಗ್ನಿಶ್ ಕಡೆ JP 435 ಗಾಡಿ ಅದು ಚೆಕ್ಕಾಡ್ಬೇಕು. ಬೇಡ ಆರ್ಗನೈಸ್ಡ್ ಜೊತೆಯಲ್ಲಿ ಜೊತೆಯಲ್ಲಿ ಹೇಗಿರಂತ ಈ ಅರಿವು ಪ್ಲೇ ಮಾಡುವಂತ. ಸಮರ್ಥ ಸಿದ್ದು ಟೈಲರು ಇಲ್ಲಿ ನಡೆಸ್ತಾ ಇದ್ದಿದ್ದು ಅಮ್ಮ. ದಡಿಯೋ ಗುರು ಅಮ್ಮ ತಿಗ ತೋರಿಸ್ಕೊಂಡು ನಿಂತ್ಕೊಂಡು ಒಳಗಿಂತ. ಅದೇ ಅಲ್ಲಿ ಮುಂದ್ಗಡೆ ನಿಂತಿದ್ದಾಗ ಎಲ್ಲಿ ಹಾಸ್ಪಿಟ್ಲ್ ಮುಂಭಾಗ ಊಟ ಮಾಡ್ತಿದ್ದಾಗ ಮುಂದ್ಗಡೆ ಬಂದು ಏನೇನೋ ಆ್ಯಟಿಟ್ಯೂಡ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ದಾಗ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಒಂದು 2-3 ಸರಿ ಮಾಡಿದ್ದೀನಿ. ಸೊ ಅದೇ ಗಂಡು ಆ ಕಡೆ ತಿರ್ಕೊಂಡು ತಿಗ ತೋರಿಸ್ತಾ ಇರ್ತದೆ. ಅವಮ್ಮ ನೀರು ಹಿಡಿಸಿ ಆ ಕಡೆ ತಿರುಗಿ ನೋಡ್ಬೇಕು. ಆ ಥರ ಏನೇನೋ ಮಾಡ್ತಾ ಇರೋದು. ಬೈಸೋದಿ ಕ್ಯಾಂಡಿಡೇಟ್ ಇವ. ಬಳ್ಳಾರಿ ಹುಚ್ಚ K189 K55A189 ಹುಚ್ಚ ಅಂತ ಬರ್ತೈತೆ ಮೂವಿ. ಹುಚ್ಚ ಮೂವಿ ಸಿಗುತ್ತೆ. ಅದೇ ನಮಗೆ ತಲೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ತಪ್ಪಿಸ್ಕೊಬಿಡ್ತೀವಿ. ಕರ್ಕೊಳಕ್ಕೆ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಅಡ್ವರ್ಟೈಸ್ ಮಾಡ್ತೀವಿ. ಅರ್ಜುನ್ ಸರ್ಜಾ ಅದು ಯಾವುದೋ ದೊಡ್ಡ ಮನೇನ ಏನೋ ಗೊತ್ತಿಲ್ಲ, ದೊಡ್ಡ ಏನೋ ಆಯಿತು. ಮಿಸ್ಸಾಗೋಯ್ತು. ಇಷ್ಟು ಜನ ಇದೆ ಸಿಕ್ಕಿದೆ. ಇಷ್ಟು ಜನ ಕರೆಕ್ಟಾಗಿದೆ ಪಾಯಿಂಟಲ್ಲಿ ಬಂದಿದ್ದೆ. ದಾಡಿ ಗಡ್ಡ ಗಿಡ್ಡ ತೋರಿಸ್ತಾರೆ ಮುಂಚೆ ಟೈಗಲ್ ತಿನ್ನೋದು ಈ ಬೂತೆ. ಅಡ್ವರ್ಟೈಸ್ಮೆಂಟ್ ಈಗ ಮಧ್ಯ ಎಲ್ಲ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಗುರು. ಓಪನಿಂಗ್ ಎಂಡಿಂಗಲ್ಲಿ ಇರ್ತಿತ್ತು, ಈಗ ಮಧ್ಯ ಎಲ್ಲ ಪ್ಲೇ ಆಗುತ್ತೆ. ಅಲ್ಲಿ ನಂಬರ್ 1 ತೋರಿಸ್ತಾ ಇದ್ದೀನಿ. ಹೂಗಳಿಗೆ ಬೆಟ್ಟ ಹಾಕ್ತಾರೆ ನಂಬರ್ 1. ಅದು 2 ತೋರಿಸ್ತಾನೆ. ಪ್ರಕಾಶ್ ಮತ್ತು ಚಿಕ್ಕಬಳ್ಳಾಳಿ ಇಬ್ಬರದು ಸೇರಿ ಬೆಲೆ ಬಹಳಷ್ಟು ರಕ್ಷತೆ ಡಬಲ್ 442 ಆ್ಯಕ್ಚುಲಿ ಪೊಲೀಸಿಗೆ. ಅದೇ ಅವರು ಒಂದು ತಾಯಿ ಏನು ಫ್ಲೇವರು. ರಾಜೇಶ್ ಅಂದರೆ ಅವ್ರ ಲೆಕ್ಕಾಚಾರ ಏನು ಅಂದರೆ ಸಖ ಸಿಂಪಲ್ ಆಗಿರ್ಬಿಡ್ತೀವಿ. ಸದ್ಗುರುದು ಇರಬೇಕದು ಬಹುಶಃ.
ಸದ್ಗುರು ಹಿಡ್ಕೊಂಡು ಕಂಟ್ರೋಲ್ ಮಾಡ್ತೀವಿ ಅಥವಾ ಸದ್ಗುರು ಜೊತೆ ತೊಗೊಬರ್ತೀವಿ ಅಂತ ಈ ಕ್ವಾಲಿಟಿ ಫಾರ್ಮುಲಾದಲ್ಲೆಲ್ಲ ಟ್ರೈ ಮಾಡಿ ಅಂತ ಹೇಳೋ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಹೇಳ್ತಾರೆ ಸಾಲಿ ಬಿಡೋದು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ನು ಎಲ್ಲಿಗೆ ಹೋಗ್ತಾವ ಏನಕ್ಕೆ ಅದು ಸರ್ಟಿಫಿಕೇಟ್ ಕೊಟ್ಟಿರೋದು ಅಂದರೆ ಓಡೋಗು ಅಂತ, ಫಸ್ಟಾಗಿ ಹೋಗು ಅಂತ. ಯಾಕಂದರೆ ಟೈಮ್ ಆಗೋಗಿದೆ 10:15 ನಂಜನಗೂಡು ಟ್ರೈನು. ಬೇಕಾದ್ರೆ ಸಿಟ್ಟ ಕೂತಿರೋದು ನಾನ್ ವೆಜ್ ಅದಕ್ಕೆ ತಿಂತಿರೋದು. ಯಾಕಪ್ಪ ಓಡೋದಣ್ಣ. ಎಲ್ಲ ಟ್ರೈನು ಈ ಕಡೆಗೆ ಮೈಸೂರಿಗೆ ಬೆಂಗಳೂರು ಕಡೆಗೆ ಫೇಸ್ ಮಾಡಿದೆ. ಒಂದೇ ಒಂದು ಟ್ರೈನ್ ಈ ಕಡೆ ಫೇಸ್ ಮಾಡಿರೋದು ನಂಜನಗೂಡು ಕಡೆಗೆ. ದಟ್ ಕುಡ್ ಬಿ ದ ನಂಜನಗೂಡು ಟೌನ್ ಪ್ಯಾಸೆಂಜರ್ ಟ್ರೈನ್. ಎಲ್ಲ ಆ ಕಡೆಗೆ ಫೇಸ್ ಮಾಡಿದ್ದು, ಒಂದೇ ಈ ಕಡೆ ಫೇಸ್ ಮಾಡಿರೋದು. ಆ್ಯಕ್ಚುಲಿ ಇಲ್ಲಿ ಇರಬೇಕಿತ್ತದು, ಬಹುಶಃ ಆ ಕಡೆ ಅಲ್ಲಿ ಇರ್ಬೋದು, ಮತ್ತು ಹೊಟ್ಟೆ ಹೋಗಿದೆ ಏನೋ ಗೊತ್ತಿಲ್ಲ. ಇದ್ದರೂ ಇಂಜಿನ್ ಚೇಂಜ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾರು ಮಾಡ್ಕೊಳ್ಳಿ, ಮುಂದೆ ಆಗಬೇಕಪ್ಪ. ಬಹುಶಃ ಅಲ್ಲಿಗೆ ಹೋಗೋ ಪ್ಲ್ಯಾನೇ ಇಲ್ಲ ನಂಜನಗೂಡಿಗೆ. ಇಲ್ಲೇ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋ ಪ್ಲ್ಯಾನ್ ಇತ್ತು. ಇಷ್ಟೊತ್ತಿಗೆ ಟ್ರೈನ್ ಹೊಟ್ಟೋಗಿರುತ್ತೆ ಅಂತ ಅಂದ್ಕೊಂಡೆ. ಕರೆಕ್ಟಾಗಿ 9:15 ಈಗ ಇನ್ನೂ ಹೋಗಿಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋದ ಒಟ್ಟಲ್ಲಿ ಹೆಂಗಿದೆ, ಇಲ್ಲಿಗೆ ಹೋಗಬೇಕು, ಹೋಗ್ತೀನಿ. ಇರ್ಬೋದು, ಇದು ನಂಜನಗೂಡದೇ ಇರಬೇಕು. ಲೇಟಾಗಿ ಬಂದಿದೆ ಬಹುಶಃ. ಇದೇ ನಂಜನಗೂಡು ಲೇಟಾಗಿ ಬಂದಿದೆ. ಕೆಲಸಕ್ಕೆ ಆವಾಗ ಗಾಡಿಗಳು ನಡೀತಾ ಇಲ್ಲ. ಬಹುಶಃ ಇದು ನಂಜನಗೂಡು ಮಂತಾರಲ್ಲೇ ಇದ್ದ. ಇಲ್ಲ ಯಾವುದಾದ್ರು ಇರಲಿ, ಇದಂತೂ ನಂಜನಗೂಡು 206 ಗಾಡಿ 36 ಶರಣ. ಬಳ್ಳಾರಿ ಇದು 9:40. ಅಂದರೆ ಟ್ರೈನ್ ಸಿಕ್ಕಾಬಿಟ್ಟೆ ಲೇಟಾಗಿ ಬಂದಿದೆ ಅಂತ ಅರ್ಥ. ಅದೇ ಟ್ರೈನ್ ಇವಾಗ ಬಂದಿದೆ. ಚಾರ್ಜ್ ಮಾಡ್ತಾರೆ ನೀವು ನಾನು ಟ್ರೈನ್ ಹತ್ತಲ್ಲ ಅಂತ ಗೆಸ್ಟ್ ಮಾಡ್ಕೊಂಬಿಟ್ಟಾಗಿಲ್ಲ. ಇಲ್ಲ ಆ್ಯಕ್ಚುಲಿ ಇದೇ ಸ್ಪಾಟಲ್ಲಿ ಚಾರ್ಜ್ ಮಾಡೋದು. ಹೊಡೆ ಬೀಡ್ಸ್ ಹೋಗುತ್ತೆ, ಲೇಟಾಗಿ ಹೋಗ್ತಾ ಇದೆ ಟ್ರೈನಿಗೆ. ನಂಜನಗೂಡು ಟ್ರೈನ್ ನಾನು ನೀರು ಹಿಡಿಯೋದಾಗ ಬರ್ತಿದ್ದೀನಲ್ಲ, ಅದಕ್ಕೆ ಟ್ರೈ ಮಾಡ್ತಾ ಇರೋದು. ನಾನು ಆ್ಯಕ್ಚುಲಿ ಪಾಯಿಂಟು ಬಂದಿದ್ದೆ ನೀರು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ಇದು ಬೋಟಿ ಬಜಾರ್ ಚಿಕ್ಕಬಳ್ಳಾಳು. ಆ್ಯಕ್ಚುಲಿ ಇದು ಬೋಟಿ ಬಜಾರ್ ಐಡೆಂಟಿಟಿ ಅಂತಿರೋ ಪೋಸು. ಅಂದರೆ ನೀನಿಂದ ಸುಮ್ಮನೆ ಹೋಗಲ್ಲ, ಎಷ್ಟು ತಿಳ್ಕೊಂಡು ಹೋಗ್ತೀಯ ಅಂತ ಈ ಮಾಪ್ ತೋರಿಸ್ತಿರೋದು ಅದಕ್ಕೆ. ಅಂದರೆ ಫರ್ಗಿವ್ನೆಸ್ ಅಂದರೆ ಸುತ್ತ ಜೊತೆ ಕಮಿಟ್ಮೆಂಟ್ ಮಾಡ್ಕೋಬೇಕು, ಅವಳನ್ನ ಕ್ಷಮಿಸ್ಬಿಡ್ಬೇಕು. ಓಕೆನಾ? ಅವಳೇನಾದ್ರು ಕ್ಷಮಿಸಲಿಲ್ಲ, ಅವಳ ಪೊಲೀಸ್ ಕಚೇರಿ ತೊಗೊಳ್ಳಿ ಅಂತ ನಾನು ಏನಾದ್ರು ಹೇಳಿದ್ರೆ ಏಟ್ ತಿಂತೀಯ ಹೊಡಿತೀವಿ ಅಂತ ಅನ್ನಿಸ್ತಾರೆ. ಆ್ಯಕ್ಚುಲಿ ಇದು ಇನ್ನೂ ಲೇಟ್ ಮಾಡ್ತೀವಿ ಅನ್ನೋದು ಕೂಡ ಆಗುತ್ತೆ. ಅಲ್ಲಿ ನೀರು ಹಿಡಿತಿದ್ದೀರಲ್ಲ, ನೀರು ತೊಗೊಂಡೋಗ್ತೀವಿ. ಸಾಮಾನು ತೋರಿಸೋದಷ್ಟೇ ಅವನ ಉದ್ದೇಶ. ಇಲ್ಲಿ ಅಯ್ಯೋ ಕೆರೆ ಸ್ವಲ್ಪ ಅಂತ ವಾಸ್ತು ಹೊಡಿತಾ ಇದೆ ಗೊತ್ತಾದ. ಗ್ರೂಪ್ ನೋಡಿದರು, ಒಳ್ಳೆ ವಿಜುವಲ್ ಹೇಳಬೇಕಾದ್ರೆ ಇದು ಒಳ್ಳೆ ವಿಜುವಲ್.
ಪ್ರತಿಭೆ ಪ್ರದರ್ಶನ ಮಾಡೋದಕ್ಕೆ ಎಂತೆಂಥ ವಿಧಗಳೆಲ್ಲ ಹುಡುಕ್ತಾರೆ ಅಂದರೆ ಭಗವಂತನಿಗೆ ಪ್ರೀತಿಯಾಗಬೇಕಲ್ಲ. ಬಹುಶಃ ಬ್ರಹ್ಮನು ಬೆಚ್ಚಿ ಬಿದ್ದಿರ್ತಾನೆ ಈ ಜನಗಳ ಪ್ರತಿಭೆಯನ್ನು ನೋಡಿಬಿಟ್ರೆ, ನಾನೇ ಎಷ್ಟೋ ಬುದ್ಧಿವಂತ ಅಲ್ವಲ್ಲ, ಈ ಬುದ್ಧಿವಂತ ಎಲ್ಲ ಹಿಂಗೆ ಇಷ್ಟೊಂದು ಬುದ್ಧಿವಂತ ಇಲ್ಲಿ ಫುಲ್ ಫೂಟ್ ಸೈಡ್ ಕಾಲು ಹೊಡಿರುತ್ತೆ, ಎಲ್ಲ ಸೈಡು ಕಾಲು ಹೊಡಿತಾರೆ. ಕುರುದಳಕಂದ್ರ ಬಾಲ ಬಚ್ಚಿ ಮತ್ತು ಹರೀಶನ್ ಬಾಲ ಬಚ್ಚಿ ಪಾದ ತೋರಿಸ್ತಾರೆ. ಪೂರ್ತಿ ಟ್ರೈನ್ ಕಾಲಿದೆ, ಇಡೀ ಟ್ರೈನ್ ಇಡೀ ಬೋಗಿ, ಇಲ್ಲಿ ನಾನು ಕೂತ್ರೆ ಬೋಗಿನ ಪೂರ್ತಿ ಕಾಲಿದೆ. ಇಲ್ಲಿ 2 ಮಾತ್ರ ಕರ್ಕೊಂಡು ಸಮೋಸ ಮದ್ದೂರಡೆ ಬಿಸಿ 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 ವಡೆ ಗಿಡಿಗಂಟೆಗಳ ಬೆಳೆಸ್ತಾನೆ. ಸ್ವಲ್ಪ ಅರ್ಜೆಂಟ್ ಮಾತಾಡ್ತೀನಿ, ನಾನು ಜೊತೆ ಮಾತಾಡ್ತೀನಿ. ಏನೇ ವಿಮರ್ಶಕರು ಎಷ್ಟು ಜನ ಇರೋದು? ಅದ್ಭುತ ಆಗ್ತಂತ ಬುಕ್ಕಿಂಗು, ಈ ಬುಕ್ಕಿಂಗ್ ಸ್ಟೇ ಅದ್ಭುತವಾಗೈತೆ ಅಂದರೆ ಆ್ಯಕ್ಚುಲಿ ಹಿಂದೆ ಒಬ್ಬನ ಕವರ್ ಮಾಡೋದ್ನಲ್ಲ, ಅಲ್ಲಿ ನಾನು ಬೆನ್ನಿಂದ ಕೂತ್ಕೊಂಡಿದ್ನಲ್ಲ, ಮಾತಾಡ್ತೀನಿ ಅಂತ ಮಾತಾಡ್ತಿದ್ದಲ್ಲ, ಸೊ ಅವನು ಬಂದು ಕೂತ್ಕೊಳ್ಳುವಾಗ ದಡೀರ್ ಅಂತ ಬಿಡಿಸ್ತಾನೆ. ಅದು ಮೇಲ್ಗಡೆ ಹೊಡಿಕೊಳ್ಳೋಕ್ಕಿರ್ತಾರಲ್ಲ, ಇದು ಮಲ್ಲಿಕೊಳ್ಬೇಕಾದ್ರೆ ಕೆಳಗಡೆ ಮಡಿಸ್ಲಿಕ್ಕೆ ಬರುತ್ತಲ್ಲ, ಸೊ ಅದನ್ನು ಮಡಿಸಿದ್ದನ್ನು ಸಾರಿ ಕೆಳಗಡೆಗೆ ಹಾಕೋದಕ್ಕೆ ದಡೀರ್ ಅಂತ ಕೆಳಗೆ ಬೀಳಿಸ್ತಾನೆ ಜೋರ. ಎಷ್ಟು ಜೋರ ಬೀಳಿಸ್ತಾನೆ ಅಂದರೆ ನನ್ನ ತಲೆ ಮೇಲೆ ಹೊಡೆದಂಗೆ ಆಗುತ್ತೆ, ಅಷ್ಟು ಜೋರ ಬೀಳಿಸ್ತಾನೆ. ನಾನು ಮೆತ್ತಿಗೆ ಹಾಕೋದಲ್ವ ಅಂತ ಹೇಳಿದ್ರೆ ಅದು ಜಗಳ ಮಾಡೋದು, ಏನು ಬೇಕಂತ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಮತ್ತು ಇನ್ನೊಬ್ಬ ಬಂದು ಅದು ಬುಕ್ಕಿಂಗ್ ಮಾಡಿರೋದು ಟಾಯ್ಲೆಟ್ಗೆ ಹೋಗಿದ್ದಾನೆ ಅಂತ. ಇದು ಎಲ್ಲ ಹಾಕಿದ್ದು ಆರ್ಗನೈಸರು. ಫ್ಲ್ಯಾಶ್ ಮಾಡೋ ಆಟ ಆಡ್ತಿದ್ದೆ ಬಡ್ಡೆ ಇದು. ಕುಗ್ತಾ ಇದೆ ಹುಡುಗ ಪಟ ಪಟ ಅಂತ. ಆ್ಯಕ್ಚುಲಿ ಜೈಲ್ ಸ್ಟಿಲ್ ಅಂತ ಒಂದು ಇದೆಯಲ್ಲ, ಬಂದಿರೋದು ಆ್ಯಕ್ಚುಲಿ ಅದು. ಸೊ ಅದು ಪಾಸ್ ಆಯಿತು. ಅದಕ್ಕಿಂತ ಮುಂಚೆ ಏನಾದರೂ ಜುಪಿಟರ್ ಗಾಡಿ ಇದೆಯಲ್ಲ ಗೋಲ್ಡನ್ ಕಲರ್ದು, ಸೊ ಅಲ್ಲಿ ಆ್ಯಟಿಟ್ಯೂಡ್ ಏನು ನಡೆಯೋದು ಅಂದರೆ ಅದು ಆ್ಯಕ್ಚುಲಿ ಜ್ಯೂಸ್ ಇಟ್ಟಿದ್ದಾರೆ 50%. ಸೇಮ್ ಅದೇ ಥರ ಇದಿಟ್ಟಿದ್ರು, ಏನೋ ಪೆಟ್ರೋಲ್ 1 ಲೀಟ್ರ್ ಪೆಟ್ರೋಲು ಕೆಳಗೆ ಬೀಳಿಸ್ಬಿಟ್ಟು ಮೇಲೆ ಗಾಡಿ ಹತ್ತಿಸ್ಬಿಟ್ಟಿದ್ದಾರೆ. ಸ್ವಲ್ಪ ಪೆಟ್ರೋಲ್ ಎಲ್ಲ ಇದು ಚೆಲ್ಲೋಗಿತ್ತು ಚೆಲ್ತಾ ಇತ್ತು. ಇನ್ನೂ ಒಬ್ಬ ಹೊಡೆದೋಗಿ ಇಲ್ಲಿ ಪೆಟ್ರೋಲ್ ಚೆಲ್ತಾನೆ ಇತ್ತು. ಅವರಿಬ್ಬರು ಕೈಯಪ್ಪ ಯಾರು ಗಾಡಿ ಮಾಡ್ತಾರೆ. ಬಹುಶಃ
ಇದಕ್ಕೆ ಹೆಂಗೆ ಅದು ಶ್ರುತ ಬಳ್ಳಾಳ್ದೆ ಆ್ಯಕ್ಚುಲಿ ಜೈಲ್ ಸ್ಟೀಲ್ ಶ್ರುತ ಅವ್ಳ ಗಾಡಿ ಅದೇ ಕಲರ್ ಇರೋದು. ಹೋಗೆ ಗಾಡಿ ನಂಬರಿಲ್ಲ. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಅಲ್ಲೇ ಊಟ ಮಾಡಿದ್ಮೇಲೆ ಸುಸ್ತಾಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಹೋಗೆ ಜೊತೆಗೆ ಅಲ್ಲಿ ಪೆಟ್ರೋಲ್ ಕೆಳಗೆ ಚೆಲ್ಲಿದ್ರಲ್ಲ ಅದು ಏನು ಕಥೆ ಅಂದರೆ ಊಟ ಚೆಲ್ಬಿಟ್ಟು ಗಲಾಟೆ ಮಾಡೋ ಸಾಧ್ಯತೆ ಇದೆ. ಊಟ ಡಿಸ್ಟ್ರಿಬ್ಯೂಷನ್ ಮಾಡೋ ಜಾಗದಲ್ಲಿ ಊಟ ಜೊತೆಗೂ ಗಲಾಟೆ ಮಾಡೋ ಸಾಧ್ಯತೆ ಇದೆ. ಇನ್ನೊಂದು ಏನಂದರೆ ಪೆಟ್ರೋಲು, ಅಲ್ಲಿ ಪೆಟ್ರೋಲ್ ಬಿಲ್ಸ್ ಇರಲ್ಲ. ಅದೇ ಥರ ಚಾಂಪಿಯನ್ ಕ್ಯಾಂಪ ರಿಲಯನ್ಸ್ ಅವ್ರದ್ದು ಇದೆಯಲ್ಲ ಜ್ಯೂಸ್ ಬಿಲ್ಸ್ ಇರಲ್ಲ. ಅರ್ಧ ಅಲ್ಲ 250 ml 250 ml ಅರ್ಧ ಹೊಡೋಗಿತ್ತು. 100 ml ಇತ್ತು ಅಲ್ಲಿ. ಸೊ ಅದನ್ನು ಎತ್ಕೊಳ್ಳಿಲ್ವಲ್ಲ, ಅದಕ್ಕೂ ರಿಲೇಟೆಡ್ ಅಂದರೆ ಎತ್ಕೋ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಬಟ್ ನಾನು ಎತ್ಕೊಳ್ಳಿಲ್ಲ. ಸೊ ಅದಕ್ಕೋಸ್ಕರ ಬೇರೆ ಏನಾದ್ರು ತೊಂದರೆ ಕೊಡ್ತೀನಿ ಅಂತ ಅವೇರ್ನೆಸ್ ಗಾಡೀಲಿ ಅವನ್ನಂತೆ ಅವೇರ್ನೆಸ್ ಅಂತ ಇರೋ ಗಾಡೀಲಿ ಮಹಾಲಕ್ಷ್ಮಿ ಅದು MM1018 ಮಹಾಲಕ್ಷ್ಮಿ ಇದು ಅವನ್ ಗಾಡಿ ತಾರು ಐತಲ್ಲ ಅವನ್ ಅಂತ ಬರ್ತಿತ್ತು. ಇಲ್ಲ ಮಹಾಲಕ್ಷ್ಮಿ ಅಂತ ಬರ್ತಿತ್ತು. ಸೈಕಲ್ ಅವನ್ ಅದು ಆಯಿತು. ನಿಲ್ಸ್ಕೊಡೋ ಹೊರಗಡೆ ಬೇಕಾದ ಹೇಳ್ತಿದ್ದೆ ಹುಡುಗರು ರೋಡ್ ಬ್ಲಾಕ್ ಮಾಡ್ಕೊಳಕ್ಕೆ ಹಾಕಿಸ್ತಾರ ಬರೋದ. ಐ ಬಿ ಹೊರಗಡೆ ಸಿಗಿದೆ ಇವ್ರುಗಳು ಪ್ಲಸ್ ಗಾಡಿ JT9003 ಹೊರಗಡೆ ಸಿಗೋದು 9P0082. ಯಾಕೆ ಅಂದರೆ ಇಲ್ಲಿ ಜಾಗ ಇಲ್ಲ. ಸೊ ಅಲ್ಲಿ ಜಾಗ ಇಲ್ಲ ಅಂತ ನಾನು ರೈಟ್ ಸೈಡ್ಗೆ ಹೋದರೆ ಆ ಹುಡುಗರು ಬರ್ತಾಯಿದ್ರು. ಸೊ ಆ ಹುಡುಗರಿಗಿಂತ ರೈಟ್ ಸೈಡ್ಗೆ ಹೋದರೆ ಗಾಡಿ ಹೊಡ್ಕೊಂಡು ಹೋಗ್ತಿದ್ದದು. ಎಲೆ ಅಡಿಕೆ ಹಾಕೊಂಡು ಹುಡುಗರು ಹೋಗ್ತಿದ್ದ ಅವನು. ಅಷ್ಟು ಜೋರಾಗಿ ಆಕ್ಸಿಡೆಂಟ್ ಆಗ್ತಿತ್ತು. ಇದೇ ಗಾಡಿ ಏನು ಕೊಡ್ತೀರಪ್ಪ ನಿಂತಿದ್ದ ಬಂದಿದ್ದು. ಹೊರಗಡೆ ಅಷ್ಟೇ ಎರಡನೇ ಸಲ ಟೆಂಪು ಇದೆ 9C267 ಗಾಡಿ. ಸೇಮ್ ಸ್ಟ್ರಾಟಜಿ. ನಾವು ರೈಟ್ ಸೈಡ್ ಹೋಗಿದ್ರೆ ಅದು ಬಂದು ನೋಡ್ಕೊಳೋದು. ಇಂಡಿಯನ್ ಆರ್ಮಿ ಅಂತ ಒಯ್ಯ ನೋಡಕ್ಕಂತಾನೆ ಅದೇ ಇಂಡಿಯನ್ ಆರ್ಮಿ ಕೆಲಸ ಮಾಡ್ತಿದ್ದೆ. ಸುಮ್ಮನೆ ಸ್ಟೈಲ್ ಹಾಕೊಂಡು ಕಾಣ ಸೀರಿಯಲ್ ಬರಲ್ಲ ಹಾಕ್ಕೊಂಡು ಹೋದೆ ಗಾಡಿದು. ಸ್ಟೈಲ್ಗೆ ಹಾಕಿರ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಇಂಡಿಯನ್ ಆರ್ಮಿ ಅವ್ರು ಇಂಥ ಕೆಲಸ ಮಾಡ್ತಾರ, ಕೆಟ್ಟವ್ರು ಯಾರು ಇರೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಪಾಸಿಟಿವ್ ತೀರಾ ಕಡಿಮೆ. ಅಲ್ಲಿ ಅಜ್ಜಿಗೂಡಲ್ಲಿ ಟ್ರೈನಿಂಗ್ ಕೊಡ್ತಾರಲ್ಲ ಹುಡುಗರಿಗೆ, ಅವ್ನು ಕಳಿಸ್ಕೋಗ್ರು. ಬಾದಾಮಿ ಶ್ರುತ ಬಳ್ಳಾಳಿ ಅದು ಅವರ ಕುಬುದಾಳ ಗಂಡ. ಇದು ಸುರೇಶನ ಬಲಗಚ್ಚಿ. ಇದು ಇವತ್ತು 29 ಅಲ್ವಾ, ಅದಕ್ಕೆ ಇದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನಂಜನಗೂಡಿಗೆ ಹೋಗಿಲ್ಲ ಅಂತಲೂ ಜೊತೆಗೆ ತೊಂದರೆ ಕೊಡ್ತಾಯಿದ್ದಾರೆ. ಕಾರಣಗಳು ಸಿಕ್ಕಾಪಟ್ಟೆ ಇದೆ. ಶ್ರುತ ಬಳ್ಳಾಳ್ದು ಫಸ್ಟಿನೋ ಶ್ರುತ ಬಳ್ಳಾಳಿ ಮತ್ತು ಮ್ಯಾಕ್ಸ್ ಮಂಜುಳ ಆ್ಯಟಿಟ್ಯೂಡ್ ಫಾರ್ಮುಲಾ ಅದು. ಇವತ್ತು ತೊಂದರೆ ಕೊಡೋಕ್ಕೆ ಸುಮಾರು ಕಾರಣಗಳಿದೆ. ಒಂದು ಕರ್ಕೊಳ್ಳೋ ಟೀಮ್ ಇಂಪ್ಲಿಮೆಂಟೇಷನ್ ಅಂದರೆ ಶ್ರುತನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಹಾಳಾಗಿರೋ ಎಲ್ಲ ವಸ್ತುಗಳು ಸಿಗೋ ಗಂಟಲು ಬಿಡುಗಡೆ ಭಾಗ್ಯ ಇಲ್ಲ ಅಂತ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೋಸ್ಕರ ಅವಳ ಹೆಸರಲ್ಲಿ ತೊಂದರೆ ಕೊಡ್ತಾಯಿದ್ದಾರೆ. 60 ರೂಪಾಯಿ ಖರ್ಚು ಮಾಡೋದು ಒಂದೇ ಒಂದು ಟೀ ಕುಡಿಯೋಕ್ಕಾಗಿಲ್ಲ ಸರಿಯಾಗಿ. ಪ್ಲಸ್ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋ ಇವತ್ತು ಲೇಟಾಗಿ ಬಂದಿದ್ದಿದ್ರೆ ಅಂದರೆ ಮಾಮೂಲಿ ಟೈಮಿಗೆ ಬಂದಿದ್ದರೆ ಊಟ ಮುಗಿದೋಗಿರ್ತಿತ್ತು. ಇನ್ನೂ 12:15 ಇಲ್ಲ, 12:25. ಸೊ ಆಲ್ರೆಡಿ ಎಲ್ಲ ಅರೇಂಜ್ಮೆಂಟ್ಸ್ ಆಗ್ತಾಯಿದ್ದೀವಿ. ಗಿಟ್ಟ ಇಡೋರೆಲ್ಲ ಇಡ್ತಾ ಇದ್ದಾರೆ. ನಿಂತಿರೋರು 3 ಜನ ಬಿಟ್ಟು ಹೋಗಿದ್ದಾರೆ ನೋಡೋದು. ರಾಜಶೇಖರ ಬಲ್ಲಾಗಬೇಕು.
ಟ್ರೈನಲ್ಲಿ ಬಂದೆ ಬೇಗ ಬಂತು. ನಂಜನಗೂಡು ನಂಜನಗೂಡು ಹೋಗಿದೆ. ನಂಜನಗೂಡಿಂದ ಪ್ರತಿಭಾ ಪ್ರದರ್ಶನ. ಪ್ರತಿಭಾ ಪ್ರದರ್ಶನ. ಆ್ಯಕ್ಚುಲಿ ಜನನೇ ಇರಲಿಲ್ಲ ಅವರು. ನನ್ನ ತಟ್ಟೆಯಲ್ಲಿ ಊಟ ಮುಗಿತಿದ್ದಂಗೆ ತುಂಬ್ಕೊಂಡ್ರು. ಫುಲ್ ಖಾಲಿ ಹೊಡಿತಾಯಿದ್ರು. ಬಾಲಪ್ರತಿಭೆಗಳು. ಬಾಲಪ್ರತಿಭೆ ಹೆಂಗೆ ಹೊರ ಹಾಕ್ತಾರೆ ಇವರು ಅಂದರೆ, ಅದು ಕುಂತಿರೋ ಜಾಗ ನನಗೆ ಬಿಟ್ಕೊಡ್ತಾರೆ. ಅಂಕಲ್ ಬಂದು ಕೂತ್ಕೊಳ್ಳಿ ಅಂತ ಜಾಗ ಬಿಡ್ತಾರೆ. ಅದು ಎರಡು ಉದ್ದೇಶ. ಒಂದು ಆದೇಶ ಹೊರಡಿಸೋದು, ಇನ್ನೊಂದು ಅಂಕಲ್ ಅಂತ ಕರೆಯೋದು. ಅವಾಗ ಟ್ರ್ಯಾಕ್ಟರ್ ಗೊತ್ತು, ಇವಾಗ ಇದು ಕೆಳಗಡೆ. ಆ್ಯಕ್ಚುಲಿ ಬಹಳಷ್ಟು ಸ್ವೀಟ್ಸಿಂದ ಈಗಲ್ಲ ಆಗಲೇ ಬಂದೆ. ನಾನು ಕುತ್ಕೊಂಡಿದ್ದೆ, ಸುಸ್ತಾಗ್ತಿತ್ತು. ಕುತ್ಕೊಂಡಿದ್ದು ಇವಾಗ ಬರ್ತಾಯಿದ್ದೀನಿ ಇದು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ಈಗಲೂ ಸುಸ್ತಾಗ್ತಾಯಿದೆ. ಸ್ಟೋರಿ ಹೇಳಬೇಕಲ್ಲ, ಮರ್ತಾಗುತ್ತೆ ಅಥವಾ ಸಮಯ ಸಿಕ್ಕೋದಿಲ್ಲ. ಹೇಗಿದ್ರು ಹೋಗ್ತಾ ಇರ್ತೀರಿ, ಆ ಕಡೆ ಈ ಕಡೆ ಬರೋರು ಬಡ್ಕೊಳ್ಳೋರ್ನೆಲ್ಲ ನೀವೇ ನೋಡ್ತಾಯಿರಿ. ಈ ಗಾಡಿ ತೊಗೋಬೇಕು ಗುರು. 310cc ಬೇಕು ಆ್ಯಕ್ಚುಲಿ. ಅಲ್ಲ ಇರಲಿ. ಈಗ ಇದು ಇವತ್ತು ಬೇಗ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ನಾನು ರೈಲ್ವೆ ಸ್ಟೇಷನಲ್ಲಿ ನಂಜನಗೂಡಿಗೆ ಹೋಗಿದ್ದು, ನಂಜನಗೂಡಿಂದ ಪುನಃ ಮೈಸೂರಿಗೆ ಹೋಗಿದ್ದು. ಮೈಸೂರಿಂದ ವಾಪಸ್ ಬರೋವರೆಗೆ ನಾನು ಏನಾದ್ರು ಟ್ರೈನೆಲ್ಲ ಕುತ್ಕೊಂಡಿದ್ದರೆ ಊಟ ಸಿಗ್ತಿರಲಿಲ್ಲ. ಸೊ ನಾನು ಬೇಗ ಇದರಲ್ಲಿ ಇಳಿದಿದ್ದು ಒಳ್ಳೆಯದೇ ಆಯಿತು. ನಂಜನಗೂಡಿಂದ ಬಂದ ತಕ್ಷಣ ಇಳಿದಿದ್ದು ಒಳ್ಳೆಯದೇ ಆಯಿತು. ಸೊ 12:20ಕ್ಕೆ ಹೋಗಿ ತಲುಪಿದೆ. ಅಷ್ಟೊತ್ತಿಗೆ ಆಲ್ರೆಡಿ ಜೋಡಿಸ್ಬಿಟ್ಟಿದ್ರು. 12:15ಗೆಲ್ಲ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡೆ. ಜನ ತುಂಬ್ಕೊಂಡಿದ್ರು. ಸೊ ಅದೇ ಸಿಕ್ಕಾಪಟ್ಟೆ ಜನ ಇರಲಿಲ್ಲ, ಕ್ಯೂವಲ್ಲಿ ನಿಂತ್ಕೊಂಡಿದ್ರು. ಸೊ ನಾನೇನು ಮಾಡಿದೆ, ಯಾಕೋ ನನಗೂ ಡೌಟ್ ಬಂತು, ಇವತ್ತೇನೋ ಕಿರಿಕ್ ಮಾಡ್ತಾರೆ ಅಂತ ಗೊತ್ತಿತ್ತಲ್ಲ ನನಗೆ. ಸೊ ನಿಂತ್ಕೊಬಿಟ್ಟೆ. ಸೊ 12:45ಗೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಡಿಸ್ಟ್ರಿಬ್ಯೂಷನ್ ಆಗ್ತಿದ್ದಂಗೆ ಇವತ್ತು ಇದು ರೈಸ್ ಬಾತು, ಬಿಲೋ ಆವ್ರೇಜ್ ರೈಸ್ ಬಾತ್ ಟೇಸ್ಟಲ್ಲಿತ್ತು. ಆಲ್ಮೋಸ್ಟ್ ಅದು ಏನು ತಿಂತಾಯಿದ್ದೀವಿ ಅಂತಲೇ ಗೊತ್ತಾಗ್ತಿರಲಿಲ್ಲ, ಬರೀ ಅನ್ನ ಥರ ಇತ್ತು. ಇನ್ನೊಂದೇನೋ ಬೆಲ್ದನ ಮಾಡಿದರು. ಆ ಬೆಲ್ದನ ಅಂತೂ ಕೇಳೋಂಗೇ ಇಲ್ಲ, ಬರೀ ಅನ್ನ ತಿಂದಂಗೆ ಆಯ್ತಾಯಿತ್ತು. ಅದು ಬಾತು ಅಷ್ಟೇ, ಇದು ಅಷ್ಟೇ, ಒಂಚೂರು ಎರಡೂ ಟೇಸ್ಟ್ ಇರಲಿಲ್ಲ. ಮೊಸರು ಬಜ್ಜಿ ಕೊಟ್ಟಿದ್ದರು. ಮೊಸರು ಬಜ್ಜಿ ಕೂಡ ತೆಳ್ಳೆ ಇತ್ತು, ಸಪ್ಪೆ ಇತ್ತು. ಹೇಳ್ಬೇಕಂದ್ರೆ ಮೊಸರು ಬಜ್ಜಿಲಿ ಬಿದ್ದ ಮೆಣಸಿಕಾಯಿಗಳನ್ನ, ಹಸಿಮೆಣ್ಸಿಕಾಯಿ ಹಾಕಿರ್ತಾರಲ್ಲ ಮೊಸರು ಬಜ್ಜಿಲಿ, ಅದರಲ್ಲಿ ಮೆಣಸಿಕಾಯಿ ಬಿದ್ದಿದ್ದಲ್ಲ ಹಸಿಮೆಣ್ಸಿಕಾಯಿ, ಅದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡು ಅದನ್ನು ನಂಚ್ಕೊಂಡು ತಿಂದಿದ್ದೀನಿ ನಾನು. ಅಷ್ಟೊಂದು ದರಿದ್ರವಾಗಿತ್ತು ಗೊತ್ತಿತ್ತ. ಒಟ್ಟಲ್ಲಿ 4 ಸರಿ ಊಟ ಮಾಡಿದೆ. ಕ್ವಾಂಟಿಟಿ ಸೀರಾ ಕಡಿಮೆ ಹಾಕಿದ್ರು. ಸೊ 4 ಸರಿ ಊಟ ಮಾಡಿದೆ. 3 ಸರಿ ಸಿಕ್ಕಾಪಟ್ಟೆ ಕಡಿಮೆ ಹಾಕಿದ್ರು. 4 ಸರಿ ಸಿಕ್ಕಾಪಟ್ಟೆ ಜಾಸ್ತಿ ಹಾಕ್ಬಿಟ್ರು. ಆ್ಯಕ್ಚುಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡಿದೆ. ಕಡಿಮೆ ಹಾಕಿ ಏನು ಕೂಕೊಳ್ತಾ ಇದೆ, ಅಂದರೂ ಹಾಕ್ಬಿಟ್ಟ. ನಾನು ಆ್ಯಕ್ಚುಲಿ ಹೊಟ್ಟೆ ತುಂಬಿತ್ತು. ಪುಟ್ಸ್ವಾಮಿ ಅವರು ಅಂತ ನಾನು ಅವ್ರಿಗೆ ಇದೆಲ್ಲ ಆರ್ಗನೈಸ್ಡ್ ಆಟಿಟ್ಯೂಡ್ ಬೇಕು ಅಂತ ಬರ್ತದೆ. ಬಟ್ಟೆವು ಅದೆಲ್ಲ ಬಿಟ್ಟಾಕಿ
ಅದೇ 4 ಸರಿ ಜಾಸ್ತಿ ಹಾಕಿದ್ರು, ಬಟ್ ಸ್ಟಿಲ್ ಹೊಟ್ಟೆ ಖಾಲಿ ಇತ್ತಲ್ಲ, ತಿಂದೆ ಆರಾಮ್ಸಾಗಿ ತಿಂದೆ. ಸೊ ಹೊಟ್ಟೆ ತುಂಬ ಆಯಿತು. ಜೊತೆಗೆ ನೀರು ಅರ್ಧ ಲೀಟ್ರ್ 1 ಲೀಟ್ರ್ ನೀರು ಕುಡ್ದಿದ್ದೀನಿ. ಸೊ ಅಷ್ಟು ಜಾಗ ಖಾಲಿ ಇತ್ತು. 4 ಸರಿ ಊಟ ಮಾಡಿದ್ರೆ 1 ಲೀಟ್ರ್ ನೀರು ಕುಡ್ದಿದ್ದೀನಿ. ಇನ್ನೂ ಟಯರ್ಡ್ ಆಗ್ತಾಯಿದೆ. ಹಾಗೇನು ಅಲ್ಲಿ ತಳ್ಳಾಡೋರು ನೂಕಾಡೋರು, ಅಯ್ಯೋ ಶಿವ ಹಿಂದ್ಗಡೆ ಬ್ಯಾಗೆಲ್ಲ ತಳ್ಳಾಡೋದು. ಇಲ್ಲೂ ಜೊತೆಗೆ ಅಲ್ಲದ್ರೆ ಕಾಮೆಂಟ್ ಪಾಸ್ ಮಾಡೋದು ಹುಡುಗರಿದ್ರಿ, ಇಬ್ಬರು ಜನ ಹುಡುಗರು ನಿಂತ್ಕೊಂಡು ಇನ್ನೊಂದೇ ಅವ್ರು ಸರಿ ಟಚ್ ಮಾಡಿರೋದ ಜೈಲಿಗೆ ಹಾಕ್ಬಿಡ್ತಾರೆ, ಎತ್ಕೊಂಡೋಗಿ ಅವನ್ನ ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿದ್ರು. ಸೇಮ್ ಟೇಬಲ್ ಇತ್ತು, ಹಿಂದೆ ಮುಂದೆ ಎಲ್ಲ ತಳ್ಳಾಡೋದು. ಅದರಲ್ಲೂ ಸ್ಪೆಷಲಿ ಬ್ಯಾಗ್ನ ತಳ್ಳೋದು. ಬ್ಯಾಗ್ ತಳ್ಳಿದ್ರೆ ನನ್ನನ್ನು ತಳ್ಳಾಗೆ ತಾನೇ ಆಗೋದು. ಸೊ ಬ್ಯಾಗ್ ತಳ್ಳೋದು ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ನಡೀತಾಯಿತ್ತು. ಆಮೇಲೆ ಹುಡುಗರು ಚಿಕ್ಕ ಹುಡುಗರು ಅವಳಿ ಜಾಸ್ತಿ ಇತ್ತು. ಅಂಕಲ್ ಬನ್ನಿ, ಅಂಕಲ್ ಕೂತ್ಕೊಳ್ಳಿ, ಅಂಕಲ್ ಬನ್ನಿ, ಅಂಕಲ್ ಕೂತ್ಕೊಳ್ಳಿ ಅಂತ ಅಂಕಲ್ ಅಂತ ಕರೆಯೋಕ್ಕೋಸ್ಕರ ಕೂತ್ಕೊಳ್ಳೋ ಜಾಗ ಬಿಡ್ತಾರೆ. ಜೊತೆಗೆ ಅವ್ರು ಕೂತ್ಕೊಳ್ಳೋಕೆ ಬಿಡ್ತಿದ್ದಲ್ಲ ಜಾಗ, ಅಲ್ಲೆಲ್ಲ ಅದನ್ನ ಚೆಲ್ಲಿದ್ರು. ನಾನೇನಾರು ಹೋಗಿ ಕೂತ್ಕೊಂಡಿದ್ರೆ ಮನೆಗೆ ಈಚೆ ಬಂದು ಎಲ್ಲ ಯಾರಿಗೆ ಹಾಕ್ಕೊಂಡು ಮಕ್ಕಳು ಇಟ್ಟಿದ್ದ ನನಗೆ. ಸೊ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ನಡೀತಾಯಿತ್ತು. ಆಮೇಲೆ ಬೆಲ್ಲಲ್ಲ ಜನ ಅಂತ ವಿಷಯ ನೋಟಿಸ್ ಮಾಡಬೇಕಾಗಿರೋ ವಿಷಯ ಏನಂದರೆ, ಇವತ್ತು ಜನ ತೀರಾ ಕಡಿಮೆ ಇದ್ದರು, ಆದರೆ ಕ್ರೌಡ್ ಕ್ರಿಯೇಟ್ ಮಾಡ್ತಾಯಿದ್ರು. ಹೆಂಗೆ ಅಂದರೆ ಕಡಿಮೆ ಬೆರಳೆಣಿಕೆ ಅಷ್ಟು ಜನ ಇದ್ದರು. ಬೆರಳೆಣಿಕೆ ಅಲ್ಲ, ಸಾರಿ, ಒಂದು 100 ಜನ ಇದ್ದರು ಅಂತಲೇ ಇಟ್ಕೊಳ್ಳಪ್ಪ. ಒಂದು 100 ಜನ ಇದ್ದರೆ ಏನಾಯ್ತಿದ್ದು, ಎಲ್ಲ ಒಟ್ಟೊಟ್ಟಿಗೆ ತುಂಬ್ಕೊಳ್ಳೋರು. ಅಂದರೆ ಊಟ ಲೈನಿಗೆ ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರಲ್ವ, ಸಡನ್ನಾಗಿ ನಾನು ಯಾವಾಗ ಊಟಕ್ಕೆ ಹೋಗ್ತೀನಿ ಅವಾಗಲೆಲ್ಲ ಬಂದು ನಿಂತ್ಕೊಂಡಿದ್ರು. ಆ್ಯಕ್ಚುಲಿ ಎಲ್ಲರೂ ಒಟ್ಟಿಗೆ ಬೇಗನೆ ಸ್ಟಾರ್ಟ್ ಮಾಡಿದ್ದು. ಜೊತೆಗೆ ನಾನು ಬೇಕಂತ ಅವಾಯ್ಡ್ ಮಾಡಿ ಸ್ಲೋ ಆಗೇ ತಿಂತಾಯಿದ್ದೆ. ಗೊತ್ತಿತ್ತಲ್ಲ ಇವ್ರುಗಳ ಬುದ್ಧಿ. ಸೊ ನಾನು ಸ್ಲೋ ಆಗೇ ತಿಂತಾಯಿದ್ದೆ, ಅವರೆಲ್ಲ ಹೋಗ್ಬಿಡಿ ಫಸ್ಟು ಅಂತ. ಸೊ ಸ್ಟಿಲ್ ಎಲ್ಲರೂ ತಿರ್ಬಿಟ್ಟು ತಟ್ಟಲ್ಲಿ ಬರೀ ಕೈ ಆಡಿಸ್ಕೊಂಡು ನಿಂತಿದ್ರು. ಸೊ ಹಾಗೆ ನಾನು ಕರೆಕ್ಟಾಗಿ ಇದು ಸೆಕೆಂಡ್ ರೌಂಡ್ ಊಟ ಹಾಕ್ಸೋಕ್ಕೆ ಹೋದಲ್ಲ, ಆ ಟೈಮ್ಗೆ ಕರೆಕ್ಟಾಗಿ ಹೊಸ ಜನಗಳು ಬಂದು ಸೇರಿಕೊಂಡ್ರು. ಹಳುಬ್ರು ಕೂಡ ಬಂದು ಸೇರಿಕೊಂಡ್ರು ಕ್ಯೂಗೆ. ಮತ್ತು ಖಾಲಿ ಇದ್ದಿತ್ತು, ಪೂರ್ತಿ ಖಾಲಿ ಹೊಡಿತಾಯಿತ್ತು. ಸೊ ಪೂರ್ತಿ ಖಾಲಿ ಹೊಡಿತಿದ್ದು ನಾವು ಊಟ ಇಸ್ಕೊಳ್ಳೋ ಸಮಯಕ್ಕೆ ಎಲ್ಲ ತುಂಬ್ಕೊಬಿಟ್ರು ಜನ. ಸೊ ಆ ಥರದ್ದೆಲ್ಲ ಕಥೆಗಳು ನಡೀತಾಯಿತ್ತು. ರಿಪಿಟೇಷನ್ 4 ಟೈಮ್ಸ್ ಹೋದರೆ 4 ಟೈಮ್ಸ್ ಕೂಡ ಹಾಗೆ ಆಗಿದ್ದು. ಎಲ್ಲ ಭರ್ಜರಿ ಊಟ ನಡೀತೈತೆ. ಭರ್ಜರಿ ಊಟ ನಡೀತೈತೆ. BMW ಊಟ ಅಂದರೆ ಒಳ್ಳೆ ಊಟನೇ ಇರುತ್ತೆ. ಹೋಗಿ ಬರ್ಬಾರ್ದು. ಗುರುಶ್ರೀ ಕ್ಯಾಟ್ರಿಂಗ್ಸ್, ಕಾಂಟಿನೆಂಟಲ್ ಟೈರ್ಸ್. ನಾವು ಯಾವ್ದು ಗುರು ಈ ಕಾರ್ ಓಡಿಸಮ್ಮ ಹತ್ತಿರ ಇದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂಚೆ ಏನು ಡೌಟ್ ಇತ್ತು, ಈ ಥರ ಕಾರ್ ತಗೊಳಕ್ಕಾಗುತ್ತೋ ಆಗಲ್ವ ಜೀವನದಲ್ಲಿ ಅಂದ್ಕೊಂಡಿದ್ದೆ. ತಗೊಂಡ್ರೆ ಒಂದು ಜಾಗ್ವಾರ್ ಸೆಡಾನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಏನಿದ್ರು ಕಾರು ಬಗ್ಗೆ ಮಾತಾಡೋಂಗೆ ಇಲ್ಲ. ಏನಿದ್ರು ಮ್ಯೂಸಿಯಂ ಕಟ್ಟೋ ಲೆವೆಲ್ಗೆ ಮಾತಾಡಬೇಕು. ಆ ಕಡೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಈಗ ಅದೇ ಜೊತೆಗೆ ಏನಕ್ಕೆ ಅದೆಲ್ಲ ಕ್ರಿಯೇಟ್ ಮಾಡಿದ್ದು ಅಂದರೆ, ಶ್ರುತ ಬಳ್ಳಾಳ್ ಮತ್ತು ಈ ಥರದ್ದು ಕಡ್ಕೊಳ್ಳೋ ಥೀಮ್ ಇಂಪ್ಲಿಮೆಂಟೇಷನ್ ಇಲ್ಲ. ಅಂದರೆ ಎಲ್ಲರದ್ದು ಎತ್ತು ಒಳಗೆ ಹಾಕೋರಪ್ಪ, ಯಾರಿಗೂ ಬೆಳಗಿಲಿಲ್ಲ. ಜೊತೆಗೆ ಕಳ್ತನ ಆಗಿರೋ ಎಲ್ಲ ವಸ್ತುಗಳು ಸಿಗೋವರೆಗೂ ಶ್ರುತ ಬಳ್ಳಾಳ್ಗೆ ಮುಕ್ತಿ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದೆ. ಅದಕ್ಕೋಸ್ಕರ ಅದೆಲ್ಲ ಪುಕ್ಸಟ ಪ್ರಚಾರ ಲೆಕ್ಕಿಟ್ರ. ಎಲ್ಲ ಹೊರಗಡೆ ಹೆಚ್ಚಿದೆ. ಓಹ್ ಏನಪ್ಪ ಪಾರ್ಕಲ್ಲಿ ಜನಗಳ ಕಾಣ್ತಾ ಇಲ್ಲ. ಇದ್ದಾರೆ ಒಳಗಿದ್ದಾರೆ. 3 ಬೆಂಚ್ ಖಾಲಿ ಮಾಡಿದ್ದಾರೆ ಅಷ್ಟೇ. ಅದು ಜಾಸ್ತಿ ಖಾಲಿ ಇದೆ, ಅದೇ ಒಂದು ಅಡ್ವಾಂಟೇಜು. ಸೊ ಅದರ ತೊಂದರೆ ಕೊಡೋ ಸಿಕ್ಕಾಪಡೆ ಇದ್ರು. ಆಮೇಲೆ ಇನ್ನೊಂದು ಯಾರೋ ಒಬ್ಬಮ್ಮ ವಿಮ್ ಕಂಪ್ನಿಯವರು ಮಿಸ್ ಕಾಲ್ ಕೊಡಿ ನಮ್ಮ ಕಂಪ್ನಿಯವ್ರಿಗೆ ಒಂದು ಹಂಗೆ ಕೇಳೋದು. ಸರಿ ಆಯಿತು, ಆ ಕಡೆಯಿಂದ ಫೋನ್ ಮಾಡೋದು ಅದು ಇದು ಏನೂ ಇರಲ್ವಮ್ಮ ಅಂತ ಕೇಳಿದೆ. ಇಲ್ಲ ಸರ್ ಯಾವುದೂ ಇರಲ್ಲ ಅಂತ. ಸರಿ ಅಮ್ಮನಿಗೆ ಫೋನ್ ನಂಬರ್ ಫೋನೇ ಕೊಟ್ಬಿಟ್ಟೆ. ಡೈರೆಕ್ಟ್ ಡಯಲ್ ಮಾಡಬಾ ಅಂತ. ಅಂತ ಡಯಲ್ ಮಾಡಿದ ಆ ಸಮಯ ಮೊಬೈಲೆಲ್ಲ ಹುಡುಕಾಡ್ತಾವಳೆ. ಏನಮ್ಮ ಎಷ್ಟೊತ್ತು ಬೇಕಮ್ಮ ಮಿಸ್ ಕಾಲ್ ಕೊಡೋಕ್ಕೆ ಅಂದರೆ, ಇಲ್ಲ ಒಂದು ನಿಮಿಷ ಆಗ್ತಾಳೆ. ನೋಡಿ ಏನು ಮಾಡ್ತಿದ್ದೆ ಆಗ್ಬಿಟ್ಟು ಮೊಬೈಲ್ ಇಸ್ಕೊಂಡೆ ಹುಡುಕಾಡ್ತಿದ್ದೆ. ಏನು ಬೇಕು ಅಂದರೆ ಏನು ಮಾಡ್ತಿದ್ದೆ ಅಂದರೆ OTP ಬೇಕು. ಅದು ಯಾವ OTP ಬರೋಲ್ಲ, ನಡೆಯೋಬ್ರು ಕಳಿಸಿದೆ. ಬೇಸಿಕಲಿ OTP ಯಾವುದು ಬರೋಲ್ಲ, ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಇವಾಗ. ಯಾಕಂದ್ರೆ ಕಳ್ಳರ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಸೊ OTP ತಗೊಳ್ಳೋದು, ಲಾಗಿನ್ ಆಗಿ ಡೇಟಾ ಎಲ್ಲ ಡಿಲೀಟ್ ಮಾಡೋದು, ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಇತ್ತೀಚೆಗೆ. ಸೊ ಹೀಗಾಗಿ ಫುಲ್ ಮೊಬೈಲೆಲ್ಲ ಬ್ಲಾಕ್ ಮಾಡ್ಕೊಬಿಟ್ಟಿದೆ. ಸೊ ಈ ಥರದ್ದು ಅಲ್ಲಿ ನಡೀತಾ ಇತ್ತು. ಹೈರ್ ಕಂಪ್ನಿದು ಅಲ್ಲಿ ಇಲ್ಲ ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆಯಲ್ಲ, ಅಲ್ಲಿ ಯಾವ ಗದ್ರದ್ದು ಫ್ರಿಡ್ಜ್ ಅಂದರೆ 3 ಜನ ಆಳು. ಅದರ 3 ಜನನ ಹೊಟ್ಟೆಗೆ ತುಂಬಿಡ್ಬೋದು ಒಳಕ್ಕೆ. ಅಷ್ಟು ಫ್ರಿಡ್ಜ್ ಇಟ್ಟರು. ಸೊ ಈ ಥರದ್ದೆಲ್ಲ ನಡೀತಾ ಇದ್ದೀವಿ ಇವತ್ತಂತೂ. ನನಗಂತೂ ಇನ್ನೂ ಸುಸ್ತಾಗ್ತಾಯಿದೆ.
ಹೋಗಿ ಮಲಿಕೋಬೇಕು ಸ್ವಲ್ಪ ಹೊತ್ತು ಅಂದ್ಕೊಂಡಿದ್ದೀರಿ. ಮಲಿಕೊಂಡಿಲ್ಲ ಅಂದರೆ ಖಂಡಿತ ಸುಸ್ತು ಹೋಗಲ್ಲ, ರೆಸ್ಟ್ ಮಾಡಲೇಬೇಕು. ಯಪ್ಪ ಒದ್ದಾಡ್ತಾ ಇದ್ದೀವಿ. ಈ ಸೈಕಲ್ ತೊಗೋಬೇಕು ಅಂತ ಅಂದ್ಕೊಂಡು ತಗೊಳಕ್ಕಾಗಲೇ ಇಲ್ಲ ಫೈನಲಿ. JU7082 ಓಲಾ ರೈಟ್ ಸೈಡ್ ಹೋಗ್ತಾ ಇದೆಯಲ್ಲ ಅದು ಈ ಕಡೆಯಿಂದ ಬಂತು. ಸ್ಟೋರಿ ಹೇಳಬೇಕಾಗಿಲ್ಲ, ಬೆನ್ನಿಂದೆ ಆ್ಯಕ್ಚುಲಿ, ಮುಂದೆ ಅಲ್ಲ ಬೆನ್ನಿಂದೆ ಪ್ರೆಷರ್ ಬಿಲ್ಡ್ ಮಾಡೋದು. ಅಂದರೆ ಬೆನ್ನಿಂದೆ ಏನಂದರೆ ಜಿಬ್ರಾ ಕ್ರಾಸ್ ಮಾಡ್ಬೇಕಾದ್ರೆ ಮುಂದ್ಗಡೆ ಹಿಂದ್ಗಡೆ ಎರಡು ಕಡೆ ಬರೋದು. ಇದು ಮುಂದೆ ಮುಸ್ಲಿಮ್ಸ್ದು 51MU 9500. ಸೊ 95 ಮುಂದೆ ಯಾಕೆ ಹೋಯ್ತು ಅಂದರೆ ಅದು ಸುರೇಶನಿಗೋಸ್ಕರ ಏನೋ 9500 ಇದು 9ಅಲ್ಲಿ, ಅದರಲ್ಲಿ 9 ಸುರೇಶ, 500 ಅವ್ರ ಮಗ ಸೂರ್ಯಪುತ್ರ 1, ಸೂರ್ಯಪುತ್ರ 2 ಇದ್ದಾರಲ್ಲ ಅವ್ರಗಳು. ಜಾಜಿ ಮಲ್ಲಿಗೆ ಬಾರಿಸು. ಅಲ್ಲಿ ಬ್ಯಾಕಲ್ಲಿ ಚೆನ್ನಾಗಿತ್ತಲ್ಲ ಕೋಟೆ, ಇದರಲ್ಲಿ ಅದು ಎಷ್ಟು ಗನ್ ಹೌಸ್ ಪಾಯಿಂಟಲ್ಲಿ. ಸೊ ಅದಕ್ಕಿಂತ ಮುಂಚೆ ಆ ಸಮಯದಲ್ಲಿ ನಾನು ಇಲ್ಲಿ ಮಲಗಿದ್ದೆ ಆ್ಯಕ್ಚುಲಿ. ಆ ಕಡೆ ಲಾಸ್ಟ್ ಒಂದು ಗೇಟ್ ಓಪನ್ ಇರ್ತಿತ್ತು. ಸೊ ಅದರೊಳಗಿಂದ ಬಂದು ಇಲ್ಲಿ ಮಲಗ್ತಾ ಇದೆ ಬೆಳಿಗ್ಗೆ ಹೊತ್ತು. ನಾನು ಮಲಗಕ್ಕೆ ಸ್ಟಾರ್ಟ್ ಮಾಡೋದಾಗ ಒಬ್ಬ ವ್ಯಕ್ತಿನ ವಾಕಿಂಗ್ ಯಾರು ಯಾವುದಕ್ಕೂ ಬರ್ತಿರ್ತಿಲ್ಲ. ಬಟ್ ಸುಮಾರು ದಿವಸ ಆದಮೇಲೆ ಒಬ್ಬ ವ್ಯಕ್ತಿ ಗೇಟ್ ತೊಗೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ದೆ, ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಅದಾದಮೇಲೆ ನಾನು ಆ್ಯಕ್ಚುಲಿ ಎರಡು ಕಡೆ ಮಿಕ್ಸ್ ಮಾಡ್ಕೊಂಡು ಮಲಗ್ತಾ ಇದ್ದೆ, ಪಾರ್ಕ್ ಒಳಗಡೆ ಮತ್ತು ಅಲ್ಲಿ ಅದ್ರ ಹೆಸರೇನು ಗನ್ ಹೌಸ್ ಅಲಿಕಟ್ಟೆ ಇದೆಯಲ್ಲ ಅಲ್ಲಿ, ಈ ಎರಡು ಕಡೆ ಮಲಗ್ತಾ ಇದೆ. ರಾಜಶೇಖರದ ಬಾಲಂಗುಚ್ಚಿ ಹುಡುಗ ವೀಕರ್ ಪೇಷೆಂಟ್, ಇದು ವೀಕರ್ ಹಾಸ್ಪಿಟಲ್ ಹಾಕ್ತಾರೆ ಅವ್ನು ತಗೊಳಕ್ಕೆ ಬೆಟ್ಟಬೇಕಂತ ಆ ಫ್ಯಾಮಿಲಿಯವರು. ಬಹುಶಃ ಯಾರು ಗೊತ್ತಿರೋ ಪ್ರಕಾರ ಅವ್ರ ಫ್ಯಾಮಿಲಿಯವರು ದುಡ್ಡಿಟ್ಟಿದ್ದಾರೆ ಸಿಕ್ಕಾಬಿಟ್ಟೆ. ನನಗೆ ಗೊತ್ತಿರೋ ಪ್ರಕಾರ, ನಿಜ ಸುಳ್ಳ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಯವರು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ. ಸೊ ತೊಗೊಬಂದು ಅಲ್ಲಿ ಆಸ್ಪತ್ರೆಗೆ ಹಾಕ್ಬಿಟ್ಟು ಹೋಗ್ತಿರ್ತಾರೆ. ಅಲ್ಲಿ ಅದೇ ಹಳ್ಳಿಕಟ್ಟೆ ಮೇಲೆ ಮಲಗಿದ್ದೀವಿ, ಎತ್ಕೊಂಡೋದ್ರು 11A3244 ಆರ್ಗನೈಸ್ ಇರೋದಲ್ಲ ಅದುವೇ. ಕೈ ಸಿಗಿದಾಗ ಎಸ್ಬಿಡ್ತೀವಿ ಅಂತಲೇ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾವ್ರೆ. ಅದೇ ಕಲ್ಚರ್ ಕತೆ ಹೇಳ್ತೀನಲ್ಲ ಅದು. ಟೇಕ್ 40 ಆರ್ಡರ್ ಕರ್ಕೊಳ್ಳೋ ರಮೇಶ ನಾಲ್ಗೆ ಅಷ್ಟು ತೆಗಿತಾ ಇದ್ನಲ್ಲ, ಈಗೇನು ಕಂಡಿದ್ದರೆ ಗೊತ್ತಾಯ್ತಿಲ್ಲ. ನನ್ನ ವಿಷಯ ಒಳಗಡೆ ಬರಲಿ, ಒಬ್ಬೊಬ್ಬರು ಚಿಕನ್ ಮೇಲೆ ಒಂದು ತಗೊಂಡು ಹೋಗಿ ಕೆಳಗಡೆಯಿಂದ ಕೋಲ್ ಹಾಕಿ ವಿಷಯ ಬಿಡ್ತಲ್ಲ ಗೊತ್ತಾಯ್ತಿಲ್ಲ. ಕಾಲು ನೋಡೋ ಒಂದು ಕನ್ನಡ ನಂಬರ್ ಪ್ಲೇಟ್ ಕನ್ನಡ ಇದೆ. ಆ ಕನ್ನಡ ನಂಬರ್ಗಳು ಬೇಗ ಓದೋಕ್ಕಾಗಲ್ಲ, ಯಾಕೆಂದರೆ ಪ್ರತಿ ದಿವಸ ಓದೋ ಅಭ್ಯಾಸ ಎಲ್ಲ ಆಗಲ್ಲ, ಹೀಗಾಗಿ ಓದೋಕ್ಕಾಗಲ್ಲ. ಗೊತ್ತಿದೆ ನನಗೂ ಕನ್ನಡ ನಂಬರ್ಸು, ಅದು ಅಷ್ಟೊಂದು ಫಾಸ್ಟಾಗಿ ಕ್ಯಾಚಿ ಆಗೋಲ್ಲ. ಹೌದು, ಕಾಲು ನೋಡಿ ಬಂದಿರೋದಿರ್ಬೇಕವ, ಇನ್ನೂ ಕಾಲಾಗಿ ಹೇಳ್ಕೊಳ್ತಾವ ನಾನು. ಪ್ಯಾಲೇಸ್ ಹತ್ರ ಬಂದೆ. ಆ್ಯಕ್ಚುಲಿ ಎಷ್ಟು ಬಿಸಿಲಿತ್ತು ಗೊತ್ತಾ, ಅವರು ಅಲ್ಲಿಂದ ಹೋದಾಗ ರೈಲ್ವೆ ಸ್ಟೇಷನ್ ಇಳಿಯೋವರೆಗೂ ನೆರಳಿತ್ತು ಅಂತ ಬಿಸಿಲೇನಿರಲಿಲ್ಲ. ಇವಾಗ ಇದೇ ಕ್ಲೈಮ್ಯಾಕ್ಸ್, ಫಸ್ಟೇ ಕ್ಲೈಮ್ಯಾಕ್ಸ್ ಇದ್ದಿದ್ದು. ಅಲ್ಲಿ ರೈಲ್ವೆ ಸ್ಟೇಷನ್ ಇಳಿದೇ ಗುರು ಬಿಸಿಲು ಸ್ಟಾರ್ಟ್ ಆಯಿತು. ಇವಾಗ ಪ್ಯಾಲೇಸ್ ಮುಂದೆ ಬಂದೆ, ಇವಾಗ ತಣ್ಣಗಾಯಿತು. ಸುತ್ತ ಕ್ಲೈಮೇಟ್ ಎಲ್ಲೂ ಬಿಸಿಲಿಲ್ಲ ಒಂಚೂರು. ಹೊಟ್ಟೆ ಕಿಚ್ಚಿದ್ದಿಲ್ಲ, ಆರ್ಗನೈಸ್ಡ್ ಅದೆಲ್ಲ. ಇದ್ರ ಬಗ್ಗೆ ಆಲ್ರೆಡಿ ಎಷ್ಟೋ ಸರಿ ಹೇಳಿದ್ದೀನಿ. UFOಗಳು ಒಂದೊಂದು ಫ್ಲೈಯಿಂಗ್ ಆಬ್ಜೆಕ್ಟ್ಗಳಿದ್ದೆಲ್ಲ. ಸೊ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ UFOಗಳು ಇರುತ್ತೆ. ಸೊ UFOಗಳನ್ನು ಬಳಸಿ, ಫ್ಲೈಯಿಂಗ್ ಆಬ್ಜೆಕ್ಟ್ಗಳನ್ನು ಬಳಸಿ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಇರುತ್ತಲ್ಲ, ಐಸ್, H2O, ವಾಟರ್, ಅಂದರೆ ಆಕ್ಸಿಜನ್, ಹೈಡ್ರೋಜನ್, ಏರ್ ಮತ್ತು ಕ್ಲೌಡ್ ಸಾಲಿಡ್ ಸ್ಟೇಟ್, ಮತ್ತು ವಾಟರ್ ಲಿಕ್ವಿಡ್ ಸ್ಟೇಟ್. ಇದೆ ಮೂರನ್ನು ಕನ್ವರ್ಟ್ ಮಾಡ್ತಾರೆ. ಅಂದರೆ ನೀರನ್ನು ಸಾಲಿಡ್ ಸ್ಟೇಟಿಗೆ ಐಸ್ ಕನ್ವರ್ಟ್ ಮಾಡಿ, ಪುನಃ ಐಸಿಂದ ಏರ್ ಕನ್ವರ್ಟ್ ಮಾಡೋದು, ಆ ಥರ ಏನೋ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆ ಹೋಟೆಲ್ ಅದಂತೂ ನಿಜ. ಅಟ್ಮಾಸ್ಫಿಯರಲ್ಲಿರುವಂತಹ ಹೈಡ್ರೋಜನ್, ಆಕ್ಸಿಜನನ್ನು ಬ್ರೇಕ್ ಮಾಡೋದು, ಅಸೆಂಬಲ್ ಮಾಡೋದು, ಕ್ಲೌಡಿಂದ ವಾಟರ್ ಕನ್ವರ್ಟ್ ಮಾಡೋದು, ವಾಟರಿಂದ ಕ್ಲೌಡ್ ಕನ್ವರ್ಟ್ ಮಾಡೋದು, ಈ ಥರದ್ದೆಲ್ಲ ಪ್ರೊಸೆಸ್ನ UFOಗಳನ್ನು ಬಳಸಿ ಮಾಡ್ತಾರೆ.
ಸೊ ಅದರಿಂದ ಬೇಸ್ಮೆಂಟಾಗಿ ಇಟ್ಕೊಂಡ್ರೆ ಇದೆಲ್ಲ ಕ್ಲೈಮೇಟ್ ಕಂಟ್ರೋಲ್ ಮಾಡೋದು. ಅದರ ಪಂಚಭೂತಗಳನ್ನು ನಿಯಂತ್ರಿಸುವಷ್ಟು ಶಕ್ತಿ ಏಲಿಯನ್ಸ್ಗಿದೆ. ಈ ಮಾತನ್ನ ಎಷ್ಟೋ ಸರಿ ಹೇಳಿದ್ವಿ. ಅದು UFOಗಳನ್ನು ಮಡಿಕೊಂಡಿರೋದೇ ಅದಕ್ಕೋಸ್ಕರ ಅವರು ಅದನ್ನು ಫ್ಲೈಯಿಂಗ್ ಆಬ್ಜೆಕ್ಟ್ಗಳನ್ನ ಮಡಿಕೊಂಡಿರೋದಾಗಿ. ಕೇವಲ ನೀರಂತ ಅಷ್ಟೇ ಅಲ್ಲ, ಪಂಚಭೂತಗಳು ಅಂತ ಹೇಳ್ತಾ ಇದ್ದೀನಲ್ಲ ಅಷ್ಟೂ. ರೈನ್ಬೋ ಬರೆಸ್ತಾರೆ ಗುರು, ರೈನ್ಬೋ ಅಲ್ಲಿ ಲೆಕ್ಕ ಹಾಕಿ ಅವ್ರು ಎಷ್ಟು ತಾಕತ್ತಿರಬೇಡ ಅಂತ. ಕಾಮಿನ ಬಿಲ್ಲು ಬರ್ಸೋದೇನು ದೊಡ್ಡ ವಿಷಯ, ಸಣ್ಣ ವಿಷಯ ಏನಲ್ಲ. ನಿಜ ಹೇಳ್ಬೇಕಾದ್ರೆ ಕಾಮನೆ ಬಿಲ್ಲು ಕಲರ್ ಇರುವಂಥದ್ದು ಛತ್ರಿ ತಗೊಂಬರೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಈಗಲೇ ಜೋಬ್ ತುಂಬ 1000 ರೂಪಾಯಿ ದುಡ್ಡಿದ್ರು ಹುಡುಗ ಸಿಟೀಲಿ ಯಾವ ಅಂಗಡಿಲಿ ಐತಪ್ಪ ರೈನ್ಬೋ ಕಲರ್ದು ಛತ್ರಿ ಅಂತ ಹುಡುಕೊಂಡು ನೋಡೋದು ಕಷ್ಟ. ಮೊಬೈಲಲ್ಲಿ ಆನ್ಲೈನಲ್ಲಿ ಸಿಕ್ಕುತ್ತೆ ಅನ್ನೋದು ಡೌಟು. ಸಿಕ್ಕಿದ್ರು ಕರೆಕ್ಟಾಗಿ ಸಿಗಬೇಕಲ್ಲ. ಸೊ ಒಂದು ಆನ್ಲೈನ್ ರೈನ್ಬೋ ಕಲರ್ ಛತ್ರಿ ತಗೊಳ್ಳೋದೇ ಅಷ್ಟು ಕಷ್ಟ ಇರಬೇಕಾದ್ರೆ ಇದು ಆಕಾಶದಲ್ಲಿ ರೈನ್ಬೋ ಬರ್ಸೋದು ಅಷ್ಟು ಸುಲಭ ಅಲ್ಲ. ನನಗೆ 2-3 ಸರಿ ಬಸ್ಸಿ ತೋರಿಸಿದ್ದಾರೆ. ನಾನು ಕೂಡ ಕವರ್ ಮಾಡಿದ್ದೀನಿ. ಒಂದು ಸರಿ ನಂಜನಗೂಡು ಕವರ್ ಮಾಡಿದ್ದೀನಿ, ಒಂದು ಸರಿ ಮೇಲ್ಕೋಟೆಗೆ ಹೋಗಿದ್ದು ಬರಬೇಕಾದ್ರೆ ಕವರ್ ಮಾಡಿದ್ದೀನಿ. ನಾನು ಹೋಮ್ಲೆಸ್ ಆದಮೇಲೆ ಫಸ್ಟ್ ಟೈಮ್ ನಂಜನಗೂಡು ಮೇಲ್ಕೋಟೆಗೆ ಹೋಗಿದ್ದಲ್ಲ, ಆವಾಗ ಅಲ್ಲಿ ರೈನ್ಬೋ ಬರ್ಸಿದ್ರು. ಸ್ಟೈಲ್ ನೋಡು, ಬೇಸಿ ಮಾಡ್ಕೊಬಿಟ್ಟಾರ ಪಂಚನ. ನಮ್ಮ ಫುಲ್ಲು ಕ್ಲಾಶ್ ಮಾಡೋದಕ್ಕೆ ಬರೋ ಸೂಳ ಮಗನ್ ತಂದು ಅಲ್ಲಿ ಮುಂದೆ ಹೋಯ್ತಾನೆ ಎಲ್ಲ ಕಲರ್ ಬಟ್ಟೆ. ಅವನನ್ನ ಕರೆಯೋದು ನಾನು ತಿರುಗಿ ನೋಡಲಿ ಅಂತ. ಸೊ ನಾನು ತಿರುಗಿ ನೋಡ್ರೆ ಹುಚ್ಚವನಿಗೆ ತುಣ್ಣ ಮರಿ ತೋರಿಸ್ತಾನೆ. ಅವರವ್ವ ಎಷ್ಟೊಂದು ಹತ್ರ ಸೇರಿಸ್ಕೊಂಡು ಹುಟ್ಟಲ್ಲ ಗೊತ್ತಿಲ್ಲ ಅವನ್ನ. ಇವತ್ತು ಈ ಥರ ಗಾಡಿಗಳು ಸಿಕ್ಕಾಬಿಟ್ಟೆ. ಅದೇ ಹುಡುಗ ಎಲ್ಲ ಬಿಳಿ ಕಲರ್ ಅಲ್ಲಿಗೆ ಹೋಯ್ತಾವ್ರೆ. ಇಬ್ಬರು ಅಲ್ಲಿಗೆ ಹೋಯ್ತಾರೆ. ಇಲ್ಲಿಗೆ ಯಾರು ಚುನಾವಣೆ ಬಂದಿಲ್ಲ ಗೊತ್ತಿಲ್ಲ ಅವನು. ಇಲ್ಲಿ ಸುರೇಶ್ ತಗೊಳ್ಳಿ ತಮ್ಮ ಸುರೇಶ್, ಅದು ಮಹೇಂದ್ರ ಕಂಪ್ನಿ ಅವರು. ನಾನು ಆಲ್ರೆಡಿ ಹೇಳಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಸಾರಿ ವಿವರಿಸಿದ್ದೀನಿ, ಮಾಫಿ ಮಾರ್ಕೆಟಲ್ಲಿ ವಿವರಿಸಿದ್ದೀನಿ. இப்போ ಮಹೇಂದ್ರ ಬ್ರದರ್ಸ್ ರಿಲೇಷನ್ಶಿಪ್ ಪೊಸಿಷನ್ ಮೇಲೆ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಇನ್ನು ದೊಡ್ಡ ಕತೆ ಹೇಳಬೇಕು, ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಅದರಲ್ಲಿ ಮಹೇಂದ್ರ ಫಾರ್ಮುಲಾದಲ್ಲಿ ವಿವರಿಸಿದ್ದೀನಿ, ಮಾಫಿಯಾ ಮ್ಯಾಥಮೆಟಿಕ್ಸಲ್ಲಿ ಬೇರೆ ಬೇರೆ ವೀಡಿಯೋಸಲ್ಲಿ ಸುಮಾರು ಕಡೆ ವಿವರಿಸಿದ್ದೀನಿ, ನೋಡಿ ಯೂಟ್ಯೂಬಲ್ಲಿ ಸಿಗ್ತದೆ. ಸೊ ಅದೇ ನನ್ನ ಮೇಲೆ ಸದ್ಯಕ್ಕೆ ಪರಿಣಾಮ ಬೀಳ್ತಾ ಇರೋದು ಅದೇ. ಯಾವುದು ಮಹೇಂದ್ರ ಈಕ್ವಾಲಿಟಿ ಫಾರ್ಮುಲಾದಲ್ಲಿ ಬರುತ್ತೆ ಅದು. ಅಂದರೆ ತಂದೆ ತಾಯಿಗಳಿಗೆ ಎಲ್ಲ ಮಕ್ಕಳು ಒಂದೇ ಸಮ, ಹೆಣ್ಣಾಗಲಿ ಗಂಡಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ತಂದೆ ತಾಯಿಗಳಿಗೆ ಎಲ್ಲ ಮಕ್ಕಳು ಒಂದೇ ಸಮ ಅಂತ ಪ್ರತಿ ಅಲ್ಲಿ ಬಿ ಈಕ್ವಾಲಿಟಿ. ಸೊ ಆ ಥರ ಸ್ಟ್ರಾಟಜಿನ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಇದು ನಮ್ಮ ತಾಯಿ ಪ್ರತಿಪಾದನೆ ಮಾಡಲ್ಲ, ನಮ್ಮ ತಂದೆ ಪುಟ್ಸೋದವರಲ್ಲ. ಒಬ್ಬೊಬ್ಬೊಬ್ಬ ಅವ್ರ ಜಮೀನು ಅವರೆಲ್ಲ ಹೋದರು ಹೆಣ್ಮಕ್ಳು ಎಲ್ರಿಗೂ ಅಪ್ಪ ಅವ್ರು ಹೇಳೋ ಸ್ಟೈಲ್ ಕೇಳಿಸ್ಕೊಬೇಕಿಂದ ಚಂದ. ಅವ್ರ ಬಾಯಲ್ಲೇ ಅದೆಲ್ಲ ಬರಬೇಕು ಚಂದ ಕೇಳಿಸ್ಕೊಳಕ್ಕೆ. ಯಾಕೆ ಅವರೆಲ್ಲ ಹೋದರು? ಹೌದಕ್ಕಪ್ಪ ಅವ್ರಿಗೂ ಆಗಬೇಕು. ಹೀಗೆ ಜನ ಡೈಲಾಗ್ ಕೊಡ್ತಿರೋದಲ್ಲ ಇವಾಗ. ಈಕ್ವಾಲಿಟಿ ಫಾರ್ಮುಲಾ ಜಾಸ್ತಿ ಪ್ರತಿಪಾದನೆ ಮಾಡೋದು ಲಕ್ಷ್ಮಮ್ಮ ಅವರು ಹೇಗೆ ಈಕ್ವಾಲಿಟಿ ಪ್ರತಿಪಾದನೆ ಮಾಡ್ತಾರೆ ಗೊತ್ತಾ? ನಾನು ದೇವ್ರ ಮೇಲೆ ಕೈ ಮಕ್ಕಳು ನಿಂತ್ಕೊಂಡ್ರೆ ಕೇಳ್ಕೊಳ್ಳೋದು ಇಷ್ಟ ಕಣಪ್ಪ. ನನ್ನ ಇಷ್ಟು ಜನ ಮಕ್ಕಳಿಗೆ, ಇಷ್ಟು ಜನ ಮೊಮ್ಮಕ್ಕಳಿಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವರೇ ಅಂತ ಕೇಳ್ಕೊತೀನಿ. ಹಾಗೆ ಅಂತ ಹೇಳ್ತಾರೆ. ಅದೆಲ್ಲ ಈಕ್ವಾಲಿಟಿ ಫಾರ್ಮುಲಾದಲ್ಲಿ ಹೇಳ್ತಾರೆ. ಅಂದರೆ ಅವ್ರು ಹೇಳೋದೇನೆಂದರೆ ಎಲ್ಲ ಮಕ್ಕಳಿಗೂ ಒಳ್ಳೇದು ಮಾಡು, ಎಲ್ಲರೂ ನನ್ನ ಮಕ್ಕಳೇ, ಎಲ್ಲರೂ ನನ್ನ ಮೊಮ್ಮಕ್ಕಳೇ, ಎಲ್ರಿಗೂ ಒಳ್ಳೇದು ಮಾಡು. ನೀನು ಒಬ್ಬರು ಒಳ್ಳೇದು ಒಬ್ಬರು ಕೆಟ್ಟದ್ದು ಮಾಡೋದಲ್ಲ, ಅಥವಾ ಒಬ್ರಿಗೂ ಒಂಥರ ಮಾಡೋದಲ್ಲ, ಎಲ್ರಿಗೂ ಸಮಾನವಾಗಿ ಮಾಡು, ಎಲ್ರಿಗೂ ಒಳ್ಳೇದು ಮಾಡು ಅಂತ ನಾನು ಕೇಳ್ಕೊತೀನಿ. ಹಂಗೆ ಅಂತ ಲಕ್ಷ್ಮಮ್ಮ ಅವರು ಈಕ್ವಾಲಿಟಿ ಫಾರ್ಮುಲಾ ವಿವರಿಸ್ತಾರೆ. ನಮ್ಮ ತಂದೆನೂ ಅಷ್ಟೇ. ಸೂರ್ಯವಂಶಿ ಹುಡುಗ IPL ಬಸ್ಸುಗಳು ಇದರಲ್ಲಿ ಫಿಲಮಲ್ಲಿ ಬಸ್ ಓಡಿಸ್ತಾರಲ್ಲ, ಓಡಿಸ್ತಾರಲ್ಲ ಬಸ್ ಓಡಿಸ್ತಾರಲ್ಲ. ನಾನು ಆ್ಯಕ್ಚುಲಿ CCTV ಬಸ್ಸಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಲ್ಲ, ಬ್ರೌನ್ TV CCTV ಎಲ್ಲ ಡಬಲ್ ಟೇಕರ್ ಬಸ್ಸಲ್ಲಿ ಬ್ರೌನ್ TV, 6 ವೀಲರ್ ಸ್ಮಾಲ್ TVಯಲ್ಲಿ ಸ್ಮಾಲ್ ಬಸ್ ಮಿನಿ ಬಸ್ಸಲ್ಲಿ CCTV ಮಾಡೋ ಪ್ಲ್ಯಾನ್ ಇದೆ. ಸೊ ಅದು ಪ್ರಾಜೆಕ್ಟ್ ಹೆಂಗೆ ಕ್ಲಿಕ್ ಆಗುತ್ತೆ ಅನ್ನೋದು ಹುಡುಗ ಯಾರೋ ಸೂರ್ಯವಂಶಿ ಅಂತ ವೈಭವ್ ಸೂರ್ಯವಂಶಿ ಯಾರೋ ಹುಡುಗ ಕ್ರಿಕೆಟರ್ ಇದ್ದಾರಲ್ಲ, 15 ವರ್ಷದ ಹುಡುಗ. ಸೊ ಅದು ರಿಲೇಟೆಡ್, ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು, ಅಂದರೆ ಮೆಸೇಜ್ ಪಾಸ್ ಮಾಡೋದು. ಅದು ನವೀನ್ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಮಾಡಿದಾಗ ಹೆಂಗಿರ್ತದೆ ಅಂತ ಅದು ಡೆಮಾನ್ಸ್ಟ್ರೇಷನ್.
ಇವ್ರು ಯಾರೋ ಫುಟ್ಪಾತ್ ಮೇಲೆ ಅಂಗಡಿ ಬಿಚ್ಕೊಬಿಡೋರ. ಈ ಜಾಗ ನೋಡೋದು ಹೆಂಗೆ ಕುತ್ಕೊಳ್ಳೋಕೆ ಮನಸ್ಸು ಗೊತ್ತಾಗೋದಿಲ್ಲ. ಆ ಕಡೆ ಬೇಕಾದಷ್ಟು ಜಾಗ ಐತೆ, ಆರಾಮಾಗಿ ಕುತ್ಕೊಳ್ಳೋದು ಬಿಟ್ಬಿಟ್ಟು ಮುಂದಕ್ಕೆ ಒಂದು ಹೆಜ್ಜೆ ಹೋದ್ರೆ ಪಾರ್ಕ್ ಐತೆ, ಅಲ್ಲೂ ಗೊತ್ತಿಲ್ಲ, ಇಲ್ಲಿ ಕುತ್ಕೊಂಡವ್ರು. ಅಣ್ಣ ಅಂತ ಅವ್ರು ಹುಡುಗರು ನನಗೆಲ್ಲ ಮಾತಾಡ್ತಿದ್ರು. ಅದು ಅಂಕಲ್ ಆಯಿತು. ಎಲ್ಲಿ ಕಾಲೇಜ್ ಸ್ಪೇಸ್ ಇಡ್ತ ಹತ್ರ ಹುಡುಗರು ಅಂಕಲ್ ಅಂಕಲ್ ಅಂತ ಕರೆದಿದ್ದಾಯ್ತು. ಇವರು ಅಣ್ಣ ಅಣ್ಣ ಅಂತ ಕರೀತಾರದು ಹುಡುಗಿರು. ಇನ್ನೂ ಏನೇನೋ ಕತೆಗಳೆಲ್ಲ ನಡೀತಾ ಇತ್ತು. ನಾನು ನೋಡಿದಷ್ಟೇ ಹೆಣ್ಮಕ್ಳು ಹೆಂಗಸೆಲ್ಲ ಸಿಂಕ್ ಅಂತ ಸರಿ ಹೇಳ್ಕೊಬಿಡೋದು, ಬಟ್ಟೆ ಸರಿ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ನಡೀತಾ ಇತ್ತು. ಅದೆಲ್ಲ ಕವರ್ ಮಾಡೋಕ್ಕೆ ಹೋಗಿಲ್ಲ ನಾನು. ಸುಮ್ಮನೆ ಅದೇನೋ ಎಷ್ಟರಲ್ಲ ಅದು ಇಲ್ಲ ಹಾಗೆ. ಮೊದಲನೇ ಬೆಂಚು ಎಲ್ಲ ಪೂರ್ತಿ ಫಿಲ್ಲಪ್ ಇದೆ. ಎರಡನೇ ಬೆಂಚ್ ಖಾಲಿ ಆಗೋ ಸಾಧ್ಯತೆ ಇದೆ. ಅದು ಶಾಮುಟಷ್ಟು. ಮೊದಲನೇ ಬೆಂಚ್ ಹೋಗಿ ಬಿಟ್ಕೊಡ್ತಾನೆ ಪಾಪ. ಸರ್ ಮಾಮೂಲಿ ಮಹಾಲಕ್ಷ್ಮಿ ಸ್ವೀಟ್ಸು ಅಲ್ಲಿ ಅದು ಚಾಮುಂಡಿ ಯಾವುದೋ ಐತಲ್ಲಪ್ಪ ಅದು ಇಲ್ಲ, ಚಾಮುಂಡಿಪುರಂ, ವಾಡಿ ವಿಲಾಸ, ಇದು ವಿದ್ಯಾರಣ್ಯಪುರಂ, ಅದು ಯಾವುದೋ ಸರಸ್ವತಿಪುರಮಿಂದ ಆ ಕಡೆ ಹೋಗ್ಬೇಕಲ್ಲ, ಕುವೆಂಪುನಗರಿಂದ ಆ ಕಡೆ ಹೋಗ್ಬೇಕು. ಇಲ್ಲಿಂದ ಕರೆಕ್ಟಾಗಿ 4 ಕಿಲೋಮೀಟ್ರ್ ಆಯ್ತದೆ ಸರ್, 4.25 ಏನೋ ಆಯ್ತದೆ. ಅಯ್ಯೋ ಡೈಲಿ ಬೇಜಾರು ನಡೀತೀನಿ ನಾನು. ಆ್ಯಕ್ಚುಲಿ ಅಲ್ಲಿ ಒಂದು ಗಾಡಿ ನಿಂತಿದೆ, ಡೈನೆಕ್ಸು ಇಲ್ಲ BE9 ಎಲೆಕ್ಟ್ರಿಕ್ ವೆಹಿಕಲ್ಲು. ಅದು ಒಂದು ಕೊಡುವೆ ಗ್ರೀನ್ ಕಲರ್. ಅಲ್ಲಿ ಆಟೋ ಹೋಗ್ತಿದ್ದೆ, ಆಟೋ ಪಕ್ಕದಲ್ಲಿ ಆಟೋ ಬ್ಲಾಕ್ ಮಾಡ್ಕೊತೀಗ ಇದು ಫೋರ್ಸ್ಗಳು ಸಿಕ್ಕಾಬಿಟ್ಟೆ. ಇದು ನೀವು ರೀತಿಯ ಹೋಗ್ತಿದೆ, ಯಾರು ನಿಂತ್ಕೊಳ್ಳಿ. ಬೆಳಿಗ್ಗೆ ಫಸ್ಟು ಮಳೆ ಬರ್ಬೋದು ಮೋಡ ನೋಡಿದ್ರೆ. ನನಗಂಟು ಹೊಟ್ಟೆ ಗೊಳಗೊಳ ಅಂತೈತೆ. ನೀರು ಕುಡಿದಿದ್ದು ಅಷ್ಟು ಕುಡಿದಿಲ್ಲ ಗುರು, ಸುತ್ತಾಯ್ತು ಸಿಕ್ಕಾಬಿಟ್ಟೆ. ನೀರು ಕುಡಿದಿದ್ದೀನಿ, ಪಾಚ್ಕೊಬಿಡ್ತೀನಿ. ಸ್ವಲ್ಪ ಹೊತ್ತು ಮಲಗಿದ್ರೆ 1 ಗಂಟೆ ಟೈಮ್ ಆದ್ರೆ ಮಲಗಿದ್ರೆ ರೆಸ್ಟ್ ಮಾಡಿದ್ರೆ ಸ್ವಲ್ಪ ಎನರ್ಜಿ ಗೇನ್ ಆಗ್ಬೋದು. ಆಗುತ್ತೆ ಸಾಮಾನ್ಯವಾಗಿ ಅಟ್ಲೀಸ್ಟ್ 1 ಗಂಟೆನಾರು ಮಲಗಬೇಕು. ಒಂದೇ ಸುಮ್ಮ ಗಲಾಟೆ ಇರೋ ಅಲ್ಲಿ ಕುತ್ಕೊಂಡು ಗಲಾಟೆ ಮಾಡ್ತಾರೆ. ನಾಯಿಗಳು ಬೀಳ್ತಾವಲ್ಲ, ಬೀಳ್ತಾವಂತೆ ಸುಮ್ಮನೆ ಅಷ್ಟೇ. ಆ ಸಾಬ್ರುಗಳು ಕೂತಿದ್ರಲ್ಲ, ಎದ್ದೇಳೋವರೆಗೂ ಎದ್ದೇ ಹೋಗಲೇ ಇಲ್ಲ ಬಡಿ ಮಕ್ಕಳು. ಮೋರ್ ದೆನ್ ಹಾಫ್ ಆನ್ ಅವರ್ ಸುಮ್ಮನೆ ಬೊಂಬಡೆ ಬಜಾಸ್ತಾ ಕೂತ್ಕೊಂಡ್ರು ಕೈಯ ಅಂತ. ಬಿಕಾಸ್ ಆಫ್ ದಿಸ್ ಪೀಪಲ್. ಎದ್ದು ಇವ್ರುಗಳು ಮುಖ ನೋಡಲಿ ಅಂತ. ಪಾಪ ನಾನು ಮಲಿಕೋಗ್ಬಿಟ್ರೆ ಇವ್ರುಗಳೆಲ್ಲ ಓಡಾಡೋದೆಲ್ಲ ನಾನು ನೋಡೋಕ್ಕಾಗಲ್ವಲ್ಲ. ಅಲ್ಲೊಂದು ಗಾಡಿ ನಿಲ್ಲಿಸ್ಕೊಂಡು ಪೊಲೀಸರು ಏನೋ ಕೈಯ ತರ್ಚಾಡ್ತಿದ್ರು ಈ ಸ್ವಲ್ಪ ಹೊತ್ತಲ್ಲಿ. ನನ್ನ ಮುಖ ತೊಳಕ್ಕೆ ಅಂತಿದ್ದೆ. ಸೊ ನೀರು ಅವಯ್ಯ ಪೊಲೀಸವ್ರು ಆ್ಯಕ್ಚುಲಿ. ನೀವೇ ದೃಶ್ಯ ಆಗಿ ವಿಡಿಯೋ ವಿ ಕ್ಯಾಪ್ಚರ್ ಐಡೆಂಟಿಟಿ. ಎವ್ರಿ ಡೇ ಈಸ್ ಎ ನ್ಯೂ ಚಾಲೆಂಜ್. ಪ್ರಜ್ವಲ್ ಗಾಡಿ ಅದು. ಎವ್ರಿ ಡೇ ಈಸ್ ಎ ನ್ಯೂ ಚಾನ್ಸ್ ಅಂತ ಐತೆ. ಬಂಡ ಅಲ್ಲೇನೋ ಪೊಲೀಸರು ಗಾಡಿಯನ್ನು ನಿಲ್ಲಿಸ್ಕೊಂಡು ಅರ್ಚಾಡ್ತಾಯಿದ್ರು, ಎದುರಿಸ್ತಾಯಿದ್ರು. ಯಾವತ್ತು ಇನ್ನೂ ಅರ್ಚಾಡ್ತಾಯಿದ್ರು, ಸ್ವಲ್ಪ ಕೇಳಿಸ್ತಾ ಇದ್ದದು. ಆ್ಯಕ್ಚುಲಿ ನೀರು ಬಿದ್ದಿದೆಯಲ್ಲ, ಅದು ನೆಡ್ಸಿ ಹೋಗಿದ್ದೆ ಒಬ್ಬ. ಅಷ್ಟೇ ಸಿಗುತ್ತೆ ಅವರು. ಇದೇ ಬೃಹಸ್ಪತಿ. ಅದೇ ಬೃಹಸ್ಪತಿ ನೀರು ಹಚ್ಚಿದ್ದು, ಅದೇ ಬಕೆಟ್ ಹಚ್ಚಿದ್ದು ನೀರು ಹಚ್ಚಿದ್ದು. ಅದು ಇದೆಲ್ಲ ಅವನೇ ಹೇಳ್ತಿದ್ದಿಲ್ಲ. ನಾನು ಕರೆಕ್ಟಾಗಿ ಸಿಡಿ ಬಸ್ ಸ್ಟ್ಯಾಂಡ್ ಎಕ್ಸಿಟ್ ತೊಗೊಂಡೆ. ನಾನು ಏನಾದ್ರು
ಒಂಚೂರು ಗಮನಿಸಿಲ್ಲ ಅಂದರೆ ನನ್ನ ಮೇಲೆ ಬೀಳ್ತಾ ಇರ್ಬೋದು. ಒಂದು ವೀಡಿಯೋ ರೆಕಾರ್ಡ್ ಮಾಡಿದೆ ಗುರು, ಅಲ್ಲಿಂದ ಹಾಟ್ಸ್ಪಾಟಿಂದ ರೆಕಾರ್ಡ್ ಮಾಡ್ಕೊಂಡು ಕತೆ ಹೇಳ್ಕೊಬೋದೆ. ಬಡ್ಡಿ ಮಗಂದು ರೆಕಾರ್ಡ್ ಆಗಿಲ್ಲ. ಇದು ಇದೊಂದು ಟೆಕ್ನಿಕಲ್ ಪ್ರಾಬ್ಲಮ್. ಏನು ಹ್ಯಾಕ್ ಮಾಡಿದ್ದಾರೆ ಮೊಬೈಲು, ಸೊ ಕಟ್ಟಾಗೋಗುತ್ತೆ. ಸ್ಟೋರಿ ಏನು ಹೇಳ್ತಾ ಬಂದಿದೆ ಅಂದರೆ, ಅಲ್ಲಿ ಇದೆಯಲ್ಲ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆಯಲ್ಲ ಗೌರ್ಮೆಂಟ್ದು ಟಾರ್ಗೆಟಲ್ಲಿ, ಅಲ್ಲಿ ಇಂಡಿಯನ್ ಟಿ ವಿ ಮಾಲೀಕರದು ಅಡ್ವರ್ಟೈಸ್ಮೆಂಟ್ ರನ್ ಆಗ್ತಿತ್ತು. ಸೊ ಅದನ್ನು ಕವರ್ ಮಾಡಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಅದಕ್ಕೋಸ್ಕರ ಆನ್ ಮಾಡಿರಲಿಲ್ಲ, ಅಲ್ಲೇನೇ ಬೇರೆ ವಿಷಯ ನಡೀತು. ಸೊ ಅದನ್ನು ರೆಕಾರ್ಡ್ ಮಾಡಿ ಬಾಂಡ್ಲಿ ಅಂದರೆ ಹುಡುಗರು ತಲೆ ಕೂದಲು ಬಿದ್ದೋಗಿದ್ದು, ಅಂದರೆ ತಲೆ ಕೂದಲು ಉಳಿಸ್ಕೊಂಡಿದ್ದಂಥ ಒಬ್ಬ ಬಾಡ್ಲಿ ವ್ಯಕ್ತಿ ಓಡಾಡ್ತಿದ್ದ. ಮತ್ತು ಇನ್ನೊಂದು ಹುಡುಗ ತಲೆ ಕೂದಲೆಲ್ಲ ಬೋಳಿಸ್ಕೊಂಡಿದ್ದ. ಅವನು ವಾಚೆಲ್ಲ ತೋರಿಸ್ಕೊಂಡು ತಲೆ ಎಲ್ಲ ಹಾಕ್ಕೊಂಡು ಏನೇನು ಆ್ಯಟಿಟ್ಯೂಡ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ರು. ಇನ್ಫ್ಯಾಕ್ಟ್ ಅದನ್ನು ಕ್ಲೀನಾಗಿ ರೆಕಾರ್ಡ್ ಮಾಡಿದೆ. ರಾಜಶೇಖರನ ಬಾಲಂಗೋಚಿಯೋದು ಆ್ಯಟಿಟ್ಯೂಡ್ ಅದೆಲ್ಲ ಕ್ಲಿಯರಾಗಿ ರೆಕಾರ್ಡ್ ಮಾಡಿದೆ. ಅಂದರೆ ನಾವು ನಿನ್ನ ಕೂದಲನ್ನ ಉದುರಿಸ್ತಾ ಇದ್ದೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಆ್ಯಕ್ಚುಲಿ ಅದ್ರ ಬಗ್ಗೆನೇ ಸ್ಟೋರಿ ಹೇಳ್ಕೊಂಡು ಬರ್ತಾಯಿದ್ದೆ. ಆವಾಗ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಲ್ಲ ಒಂದು, ಇಲ್ಲಿ ಇದು ಏನು ಹೇಳೋದು, ಟಾರ್ಗೆಟ್ ಹತ್ರ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕಿದಾರಲ್ಲ, ಆ ಬೋರ್ಡ್ ಹತ್ರನೂ ಇಂಡಿಯನ್ ಟಿ ವಿ ಮಾಲೀಕರು ಕುಡಿತ ಬಿಡಿಸುವ ಶಿಬಿರ ಅಂದ್ಕೊಂಡು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಸೊ ಅದನ್ನು ನೋಡ್ಕೊಂಡು ಅದರದ್ದು ಕತೆ ಹೇಳ್ಕೊಬರ್ತಾ ಇದೆ. ಅವಯ್ಯ ನಾನು ಟಿ ವಿ ಚಾನಲಲ್ಲಿ ಕೆಲಸ ಮಾಡಿದ್ದೀನಿ. 2013ವರೆಗೂ ಪ್ರೊಆಕ್ಟಿವಾಗಿ ಟಿ ವಿ ಚಾನಲಲ್ಲ ಕೆಲಸ ಮಾಡ್ತಾಯಿದ್ದೆ. 2017 ನಾನು ಕಾರ್ ಮಾರಾಟ ಮಾಡೋದನ್ನಲ್ಲ, ಅಲ್ಲಿವರೆಗೂ ಮೈಸೂರಿಗೆ ಹೋಗಿ ಬರುವ ಅಭ್ಯಾಸ ಇಟ್ಕೊಂಡಿದ್ದೆ. ಸೊ ಸಿಟಿಲೆಲ್ಲ ಅಪ್ಡೇಟ್ ಆಗ್ತಾಯಿತ್ತು. ಆದರೂ ಕೂಡ ನಾನು ಅವೈನ ಬಗ್ಗೆ ಏನೂ ವಿಷಯನೇ ಕೇಳಿರಲಿಲ್ಲ. ಸೊ ಅವು ತಮಿಳ್ನಾಡು 43 E4789 ಗಾಡಿ ಸುಮ್ಮನೆ ಇಸ್ಕೊಂಡವನೇ. ಅದು ಹಂಸತ್ತ ಆ ಕಡೆ ಇರಲಿ. ಮಳೆ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಬಿಸ್ತಾಯಿತ್ತು. ಅಲ್ಲಿ ಉದ್ದಕ್ಕೆಲ್ಲ ಬೀಳ್ತೋದ್ರಿಂದ ಅದು ಕೂಡ ರೆಕಾರ್ಡ್ ಮಾಡಿದ್ದೆ, ರೆಕಾರ್ಡ್ ಆಗಿಲ್ಲ ಅದು. ಸೊ ಸಿಕ್ಕಾಪಟ್ಟೆ ಜೋರ ಮಳೆ ಬೀಳ್ತು. ಇನ್ನು ಬೀಸ್ತು ಗಾಳಿ ಬರ್ತಾ ಬಿಸ್ತು ನೋಡಿ. ಇದೆಲ್ಲ ಬಿದ್ದಿರೋದು, ಇದು ಈಗ ಬಿದ್ದಿದ್ದದು, ಅದು ಬ್ಯಾರಿಕೇಡ್ ಬಿದ್ದಿರೋದು ಇಲ್ಲ. ಸೊ ಅದೇ ಇಂಡಿಯನ್ ಟಿ ವಿ ಮಾಲೀಕರು ಕತೆ ಹೇಳ್ತಾ ಇದ್ದಿದ್ದು. ಹೈಬಿ ಮೆಸ್ ಜೋರಾಗಿ ಹಾಕೊಂಡವನ ಗಾಡಿ ನಂಬರ್ ಹೋದ ನಾವು ಹೋಗಿ ಚಿತ್ರದಲ್ಲಿ KA02 MD 499 ಗಾಡಿ. ಅದು ಹೆಡ್ಲೈಟ್ ಆಗ್ತಾ ನಿಂತಿರೋದು ಮುಸ್ಲಿಮ್. ಅದು ಇದು 4MZ 2151 ಗಾಡಿ. ಅದು ಹೈಬೀಮ್ ಹಾಕೊಂಡಿರೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಾವಿರದ ಬಾಲಂಗೋಚಿ. ಅದು ಮಳೆ ಬರುತ್ತೆ ಇವತ್ತು ಗಂಟ. ಸೊ ಅದೇ ಕುಡಿತ ಬಿಡಿಸುವ ಶಿಬಿರ. ಅದು ನನಗೆ 2017ರವರೆಗೂ ಸಿಟಿಲಿ ಏನು ಕೆಲಸ ಮಾಡಿದ್ದು ಗೊತ್ತಾಗಿಲ್ಲ. ನಾನು ಮನೆ ಬಿಟ್ಟು ಈ ಕೆಲಸ ಹುಡುಕೊಂಡು ಮೈಸೂರು ಬಂದಲ್ಲ, ಆವಾಗಲೇ ಗೊತ್ತಾಗಿದ್ದು ನನಗೆ ಈಗ ಒಬ್ಬ ಮೈಸೂರಲ್ಲ ಅವನೇ ಅಂತ. ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಬೋರ್ಡುಗಳು, ಬೋರ್ಡಲ್ಲೆಲ್ಲ ಈವನ್ ಟುಡೇ ನಂಜನಗೂಡಲ್ಲಿ ಇದರಲ್ಲಿ ಬೋರ್ಡ್ ಇದೆ. ಅದು ಅಂಬೇಡ್ಕರ್ ಸರ್ಕಲ್ ಇದೆಯಲ್ಲ, ಅಲ್ಲಿ ಬೋರ್ಡ್ ಇದೆ ಈವನ್ ಟುಡೇ. ಅಲ್ಲಿ ಎತ್ತತ್ತಾಗ ನಾನು ಆ ಕಡೆ ಯಾವ ಕಡೆ ಕ್ಯಾಮ್ರಾ ತಿರುಗಿಸಿದ್ರು ಕಾಣುತ್ತೆ. ಅಲ್ಲಿ ನಾನು ಓಡಾಡ್ತಾ ಇರ್ತೀನಲ್ಲ, ನಾನು ಎಷ್ಟೊಂದು ಸರಿ ಅಲ್ಲಿ ವಿಜುವಲ್ ಕವರ್ ಮಾಡಿರ್ತೀನಲ್ಲ ಎಷ್ಟೊಂದು ಸರಿ. ಆವಾಗಲೂ ಇದು ಹೇಳ್ಕೊಂಬಂದಿದ್ದೀನಿ. ಎಲ್ಲ ಕಡೆ ಒಂದು ಬೋರ್ಡ್ ತಗೊಳಾಕಿರ್ತಾರೆ ಫಿಕ್ಸೆಡ್ ಪ್ರಚಾರಕ್ಕೆ. ಎಲ್ಲ ಕಡೆ ಒಂದೇ, ಇಂಡಿಯನ್ ಟಿ ವಿ ಮಾಲೀಕರು ಉಚಿತ ಕುಡಿತ ಬಿಡಿಸುವ ಶಿಬಿರ ಏರ್ಪಡಿಸಿದ್ದಾರೆ. ಅದೇ ಕತೆ. ಅದೇನೋ ಕಾರಣಪ್ಪ. ನಾನು ನೋಡಿರೋ ಪ್ರಕಾರ ಯಾವುದೇ ಹೆಸರು ಮಾಡಿರಲಿಲ್ಲ ಅವಾಗ. ಈಗ ದಿಢೀರಂತ ಮೈಸೂರು ಉಟ್ಕೊಂಬಿಟ್ಟಿದ್ದಾರೆ. ಅದೇನೋ ಬಿಡಿಸಿ, ಅದೇನು ಕುರ್ತಾ ಬಿಡಿಸ್ತಾರೋ, ಅದೇನು ಬಿಡ್ತಾನೋ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಸೊ ಅದೇ ಏನೋ ಸ್ಟೋರಿ ಹೇಳ್ಕೊಬಂದೆ. ಅದು ವಿತ್ ಎವಿಡೆನ್ಸ್ ಸಿಕ್ತಿತ್ತು. ಅದು ಅಲ್ಲೇ ಬಾಂಡ್ಲಿ ತಲೆ ಸಾಕಳ್ತಾ ಇದ್ದಿದ್ದು ಹುಡುಗರು, ವಾಚ್ ತೋರಿಸ್ಕೊಂಡು ಆಳು ಮೂಳೆನೇ ಆ್ಯಟಿಟ್ಯೂಡೆಲ್ಲ ಕ್ರಿಯೇಟ್ ಮಾಡ್ತಿದ್ರು. ಅದೆಲ್ಲ ಒಳ್ಳೆ ವಿಷಯ ಅದು. ಅದರ ಬಡ್ಡಿ ಮಗೋದು ಕವರ್ ಆಗಲಿಲ್ಲ. ಕವರ್ ಮಾಡಿದೆ ನಾನು, ಅದ್ರ ರೆಕಾರ್ಡ್ ಆಗಿಲ್ಲ. ನಾಯಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಗುರು ಇದರೊಳಗಡೆ. ಮೊನ್ನೆ ಎಲ್ಲ ಅದು ಯಾರೋ ಬೆಳಗ್ಗೆ ದೊಡ್ಡವ್ರು ನಟಿಸ್ಕೊಡ್ತಾ ಇದೆ ಸಂಜೆ ಟೈಮಲ್ಲಿ. ನಿನ್ನೆನೇ ಮೊನ್ನೆನೇ ಕಾಣ ಇದು ಅಂದರೆ ವಯಸ್ಸಾಗಿರೋರು ವಾಕಿಂಗ್ ಮಾಡ್ತಿದಾರಲ್ಲ ಇಲ್ಲಿ ಇದೆ, ಅವ್ರನ್ನ ಅಟ್ಟಾಡಿಸ್ತಾ ಇತ್ತದು. ಆಮೇಲೆ 2-3 ದಿವಸದಿಂದ ಯಾರೋ ಚಿಕ್ಕ ಮಕ್ಕಳನ್ನ ಓಡಿಸ್ಕೊಂಡು ಹೋಗ್ತಾಯಿತ್ತು. ಅವಾಗ ನಾನೇ ಓಡಿಸ್ದೆ ಓಡೋಗಿ. ಮುಖ ತೊಳಿತಾ ಇದ್ದೀನಿ, ಹಂಗೂ ಓಡೋದೆ. ಎಲ್ಲ ನಲ್ಲೆ ಮಾಡಿಬಿಟ್ಟು ಆ ಚಿಕ್ಕ ಹುಡುಗರು ಪಾಪ 2 ಹುಡುಗರು ಬರ್ತಾ ಇದ್ವು. ಅಪ್ಪಾಡಿಗೆ ಆಟ ಆಡ್ಕೊಂಡು ಹೋಗ್ತಾವೆ. ಇದು ನಾಯಿ ಒಂದು ಕಪ್ಪು ಬಿಳಿದು ನಾಯಿ ಒದಗಿಸ್ಕೊಂಡು ಓಡ್ತಾಯಿತ್ತು ಒಂದೇ ಸಮ. ಆ ಹುಡುಗರು ಬಾಯ್ ಬರ್ಕೊಂಡು ಓಡ್ತಾವೆ. ಇದು ಬೊಗ್ಳ್ಕೊಂಬ ಅವರಿಂದ ಓಡ್ದೈತೆ. ಸೊ ನಾನು ಮುಖ ತೊಳಿತಾ ಇದ್ದೆ, ನಾನು ನೀರೆಲ್ಲ ಅಲ್ಲ ತಪ್ಪಂದೆ ಬಿಸಾಕ್ಬಿಟ್ಟು ಓಡೋದೆ ಪಾಪ ಬಿಸಕ್ಕೆ. ಆ ಸ್ವಲ್ಪ ನಾಯಿ ಓಡೈತೆ ಎದ್ರಿಕೊಂಡು. ಸೊ ಈ ನಾಯಿ ಹಾವಳಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಇಲ್ಲಿ. ಜಾಜಿ ಮಲ್ಲಿಗೆ ಬಾರಿ
ಈಗ ಆ್ಯಕ್ಚುಲಿ ಸಮಯ 10:30 ಮಳೆ ಬರ್ತಾನೆ ಇದೆ ಇನ್ನು. ಈಗ ಬಂದು ಮಿಂಚು ಹೊಡೆದಿದ್ದು ಆ್ಯಕ್ಚುಲಿ ಡಿಡು ಅಂತ ಮಳೆ ಬರ್ತಾನೆ ಇದೆ. ತುಂಬ ಹೊತ್ತಿಂದ ಮಳೆ ಬರ್ತಾಯಿದೆ. ಆ್ಯಕ್ಚುಲಿ ನಾನು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಈ ಕಡೆ ಬಂದಮೇಲೆ ಅವಾಗಲೇ ಬರ್ತಾಯಿದೆ. ಸುಮಾರು ಮೋರ್ ದೆನ್ 1 ಅವರಿಂದ ಮಳೆ ಬೀಳ್ತಾನೆ ಇದೆ. 8:30 ಮಳೆ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಅರೌಂಡ್ 2 ಅವರ್ಸಿಂದ ಮಳೆ ಬೀಳ್ತಾ ಇದೆ. ಗುಡುಗು ಥರ ಸೌಂಡ್ ಕೇಳಿಸ್ತಾ ಇದೆಯಾ? ಇದು ಇವತ್ತಿನ ವಿಶೇಷತೆ. ಅದೇ ಕಡ್ಕೊಳ ಗಡ್ಡೆ ಅಂದರೆ ಶ್ರುತ ಬಳ್ಳಾಳ್ ಮತ್ತು ಇವ್ರುಗಳನ್ನೆಲ್ಲ ಅರೆಸ್ಟ್ ಮಾಡಬೇಕು, ಯಾರಿಗೂ ಸುಮ್ಮನೆ ಬಿಡೋಂಗಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ ನೆನ್ನೆ. ಅದಕ್ಕೆ ಇವತ್ತು ಸಿಕ್ಕಾಪಟ್ಟೆ ಪ್ರೆಷರ್ ಬಿಲ್ಡ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನೆನ್ನೆ ಸಾಯಂಕಾಲದಿಂದನೇ ಸ್ಟಾರ್ಟ್ ಆಯ್ತದು. ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದು ಇದ್ರ ಹತ್ರ ನಂಜನಗೂಡಲ್ಲಿದ್ದಾಗ ಅಪ್ಲೋಡ್ ಮಾಡಿದ್ದು. ಸೊ ನೆನ್ನೆ ಅದು ಅಪ್ಲೋಡ್ ಮಾಡಿದ ತಕ್ಷಣದಿಂದ ನಾನು ಸುತ್ತ ವಾತಾವರಣ ಬದಲಾಗೋಯ್ತು. ಇವಾಗ ಬೆಳಿಗ್ಗೆ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅದೇ 60 ರೂಪಾಯಿ ಖರ್ಚು ಮಾಡಿದ್ರು ಟೀ ಸಿಗಲಿಲ್ಲ, ಸರಿಯಾಗಿರೋ ಟೀ ಸಿಗಲಿಲ್ಲ. ಎಗೇನ್ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ಆ ಸ್ಪಾಟ್ಗೆ ಹೋದರೂ ಕೂಡ ಊಟ ಮಾಡೋಕ್ಕಾಗಲಿಲ್ಲ. ಎಗೇನ್ ಮಧ್ಯಾಹ್ನ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋದರೂ ಕೂಡ ಕಡಿಮೆ ಜನ ಇದ್ದರು, ಆದರೂ ಕೂಡ ಊಟ ಮಾಡೋಕ್ಕಾಗಲಿಲ್ಲ. ಕಡಿಮೆ ಜನ ಇದ್ದರೂ ಸುಮ್ಮನೆ ತೊಂದರೆ ಕೊಡೋದು ಆ ಥರ ಮಾಡಿದ್ರು. ಸೊ ಅಲ್ಲಿ ಮಜ್ಜಿಗೆ ಇದ್ದರು, ಸಪ್ಪೆ ಇತ್ತು. ಮಜ್ಜಿಗೆ ಅಂದರೆ ಮೊಸರು ಮಜ್ಜಿಗೆ ಇದ್ದರು, ಸಪ್ಪೆ ಇತ್ತು. ಮತ್ತು ಬೆಲ್ದನ ಅದು ಫುಲ್ ಸಪ್ಪೆ. ಇನ್ನು ರೈಸ್ ಬಾತ್ ಅಂತೂ ಕೇಳೋಂಗೆ ಇಲ್ಲ, ಅದೇನು ಬಾತು ಅಂತಲೇ ಗೊತ್ತಿಲ್ಲ, ಅಷ್ಟೊಂದು ದರಿದ್ರವಾಗಿತ್ತು. ಸೊ ಆ ಥರ ಕಡಿಮೆ ಜನ ಇದ್ದರು, ಎಲ್ಲ ಬೇಕಂತ ಬಂದು ಎಲ್ಲ ಅವರವರೇ ನಿಂತ್ಕೊಳ್ಳೋದು. ಸೊ ಊಟ ಇಸ್ಕೊಳ್ಳೋಕ್ಕೆಲ್ಲ ತೊಂದರೆ ಮಾಡ್ತಿದ್ರು. ಆ ಥರ ಕೊನೆಯಲ್ಲಿ 4 ರೌಂಡ್ ಊಟ ಮಾಡಿದೆ. 4ನೇ ರೌಂಡ್ ಸಿಕ್ಕಾಪಟ್ಟೆ ಊಟ ಹಾಕ್ಬಿಟ್ರು. ಸೊ ಆ ಥರ ಎಲ್ಲ ಏನೋ ಕಾಟಗಳೆಲ್ಲ ಕೊಟ್ಟು ಆಮೇಲೆ ಏನೇನೋ ಮಾತಾಡೋದು, ತಳ್ಳಾಡೋದು, ನೂಕಾಡೋದು ಹಂಗೆಲ್ಲ ತೊಂದರೆ ಕೊಟ್ಟರು. ಸೊ ರೋಡಲ್ಲೆಲ್ಲ ಮಾತಾಡೋಂಗೆ ಇಲ್ಲ, ಅದು ಉತ್ತರಿಸ್ಕೊಂಡು ಹೋಗೋರು, ಅದರೊಳಗೆ ಮೂಳೆಲ್ಲ ಸಿಕ್ಕಾಪಟ್ಟೆ ಇತ್ತು. ಸೊ ಅಗೇನ್ ಈವ್ನಿಂಗ್ ಊಟ ಯಾವುದು ಸಿಕ್ಕಿಲ್ಲ. ಸುಮಾರು ದಿವಸದಿಂದ DK ಶಿವಕುಮಾರ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತೀನಿ ಅಂತ ಕನ್ಫರ್ಮ್ ಮಾಡಿದ್ಮೇಲೆ ನನಗೆ ರೋಡಲ್ಲಿ 50 ರೂಪಾಯಿ ಸಿಗ್ತಾಯಿತ್ತು. ಕರೆಕ್ಟ್ ದುಡ್ಡು ಸಿಗ್ತಾ 50 ಅಂತಲ್ಲ, ದುಡ್ಡು ಸಿಗ್ತಾಯಿತ್ತು ನನಗೆ. ಸೊ ಆ ದುಡ್ಡು ಇವತ್ತು ಸಿಕ್ಕಿಲ್ಲ. ಅದೇ ಕತೆ ಸ್ಟೋರಿ. ಈಗ ಮಳೆ ಮೊಬೈಲ್ ಮಧ್ಯಾಹ್ನ ಮಲಗಿದ್ದೆ. ಅಗೇನ್ ಸಂಜೆ ಮಲಗೋಕ್ಕೆ ಬಿಟ್ಟಿಲ್ಲ. 3 ಗಂಟೆಗೆ ಮಲಗಿದ್ರೆ 4 ಗಂಟೆಗೆ ಎಚ್ಚರ ಮಾಡಿಬಿಟ್ರು. ಸೊ ನಾನು ಎದ್ದೇಳೋವರೆಗೂ ಬಿಡಲೇ ಇಲ್ಲ. ಕೊನೆಗೂ ಅವರು ಪಕ್ಕದಲ್ಲೇ ಕೂತ್ಕೊಂಡು ಚಾಡ್ತಾನೆ ಇದ್ರು ಒಂದೇ ಸಮ. ಸೊ ಎದ್ದೆ. ಅದಾದಮೇಲೆ ಪುನಃ ಈಗ ಮಲ್ಗೋಕ್ಕೆ ಬಿಡ್ತಾಯಿಲ್ಲ. ಮಳೆ ಬೀಳ್ತಾನೆ ಇದೆ ತುಂಬ ಹೊತ್ತು. ನನ್ನ ಪ್ರಕಾರ ಬೆಳಿಗ್ಗೆವರೆಗೂ ಮಳೆ ಬರುತ್ತೆ. ಇದು ಬೆಳಿಗ್ಗೆವರೆಗೂ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ 12 ಗಂಟೆವರೆಗಂತೂ ಖಂಡಿತ ಬಂದೇ ಬರುತ್ತೆ ಮಳೆ. ನೋಡೋಣ ಇದೇನಾಗುತ್ತೆ. ಸದ್ಯಕ್ಕೆ ಇಲ್ಲೇ ಮಲಗಬೇಕು ಅಂದ್ಕೊಂಡಿದ್ದೀನಿ. ಇಲ್ಲೇ ಫುಲ್ ದರಿದ್ರವಾಗಿದೆ, ಇಲ್ಲೇ ಮಲಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಕ್ಲೀನ್ ಮಾಡಿದೆ ಆ್ಯಕ್ಚುಲಿ ಇಷ್ಟು ಜಾಗ. ಯಾರೂ ಬರಲಿಲ್ಲ ಅಂದರೆ ನನ್ನ ಪ್ರಕಾರ ಬರ್ಬೋದು. ನಾನು ಮಲಗಲಿ ಇಲ್ಲಿ ಅಂತಲೇ ಕಾಯ್ಕೊಂಡು ನಿಂತಿರ್ತಾರಲ್ಲ ಸಂದಿಗುಂದಿಲಿ. ಸೊ ಅಲ್ಲಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಬೆಡ್ಶೀಟೆಲ್ಲ ಆಸ್ತಿದಂಗೆ ಯಾರು ಬಂದು ಒಕ್ಕರ್ಸ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಕ್ಚುಲಿ ಅವತ್ತು ಅಮ್ಮ ಪೊಲೀಸ್ ಬಂದು ಕಿರಿಕ್ ಮಾಡಿದ ಬೈದಿಲ್ಲ, ಎಲ್ರಿಗೂ ಬೈದು ಇಲ್ಲಲ್ಲ. ಅವಾಗಿಂದ ಯಾರೂ ಇಲ್ಲಿ ಮಲಗ್ತಾ ಇರಲಿಲ್ಲ, ಯಾರೂ ಮಲಗ್ತಾ ಇಲ್ಲ. ಆ ಬೆಂಚ್ ಮೇಲೆ 1-2-3 ಜನ ಮಲಗ್ತಾರೆ ಯಾವಾಗಲಾರು. ಅವರು ಕೂಡ ಮಧ್ಯರಾತ್ರಿ ಎದ್ದೊಟ್ಟೋಗ್ತಾರೆ ಅಥವಾ ಬೆಳಗಿನ ಜಾವ ಎದ್ದು ಬಂದು ಮಲಿಕೊಡ್ತಾರೆ. ರೆಗ್ಯುಲರಾಗಿ ಯಾರೂ ಮಲಗ್ತಾ ಇಲ್ಲ. ಇರ್ರೆಗ್ಯುಲರಾಗಿ ಅಂದರೆ ಮಲಗಿದ್ದು ನಾನು ಬರೋಕ್ಕಿಂತ ಮುಂಚೆನೇ ಮಲಗಿರ್ತಾರೆ. ಸೊ ಮಧ್ಯರಾತ್ರಿ ಎದ್ದೊಟ್ಟೋಗ್ತಾರೆ. ಅಥವಾ ನಾನು ಮಲಿಕೊಂಡು ಮೇಲೆ ಬಂದು ಮಲಗಿರ್ತಾರೆ. ಬೆಳಗ್ಗೆ ಎದ್ದೇಳ್ತೀನಲ್ಲ ಆವಾಗ ನನ್ನ ಕಣ್ಣು ಕಾಣಿಸ್ಕೊಳ್ತಾರೆ. ಆ ಥರ ನಡೀತಾ ಇದೆ. ಸೊ ನೋಡಬೇಕು ಅದೇನಾಗುತ್ತೆ ಅಂತ. ಇದು ಕತೆ. ರಾಂಗ್ ಮನೇಲಿ ಹೋಯ್ತಿರೋದಮ್ಮ. ನೋಡ್ದೆ ಯಾರೇನೇ ಮಾಡಿದ್ರು ನಾನಂತೂ ಬಿಡೋದಿಲ್ಲ. ನನ್ನ ದಾರಿ ನಾನು ಹಿಡಿತೀನಿ. ನಾನು ಕೆಲಸ ಮಾಡ್ತೀನಿ. ಅದಕ್ಕೆಲ್ಲ ಎದುರ್ಕೊಳ್ಳೋಕ್ಕಾಗುತ್ತಾ? ಅವ್ರ ಲೆಕ್ಕಾಚಾರ ಏನಂದ್ರೆ ಅವ್ರು ಆಡಿದ್ದೇ ಆಟ. ಅವ್ರೇನೇ ಮಾಡೋರು ಶಿಕ್ಷೆ ಕೊಡಬಾರ್ದು. ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ. ಅವ್ರು ತಿಕ್ಕ ಹೊಡೆದು ಓಡಿಸ್ಕೋಬೇಕು. ಚಾನ್ಸೇ ಇಲ್ಲ. ಫಸ್ಟ್ ಶ್ರುತ ಬಳ್ಳಾಳ್ ಕಡೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಎನ್ಕ್ವೈರಿ ಸ್ಟಾರ್ಟ್ ಮಾಡಿ ಅಲ್ಲಿ ಮೊಬೈಲ್ ಕಳ್ತನ ಆಗಿದ್ರು ಪತ್ತೆ ಮಾಡಬೇಕು. ಸೊ ಅಲ್ಲಿಂದ ಮುಂದಕ್ಕೆ ಒಂದೊಂದಾಗಿ ಎಲ್ಲ ಹಾಳಾಗಿರೋ ಸಿಗುತ್ತೆ. ಅವ್ರೇನು ಆ್ಯಕ್ಷನ್ ತೊಗೊಳ್ಳದೆ ಬಿಟ್ಬಿಟ್ರೆ ಅದೆಲ್ಲ ಹಂಗೆ ಮುಂದುವರಿತಾ ಹೋಗುತ್ತೆ. ಸೊ ಆ್ಯಕ್ಷನ್ ಶುಡ್ ಬಿ ಟೇಕನ್. ಈಗ ತಾನೇ ಪುರಾಣ ಓದಿದೆ. ಮಲಿಕೊಳ್ಳೋಕ್ಕೆ ಅಂತಬಿಟ್ಟು ಈಗ ಬೆಡ್ಶೀಟ್ ಇದು ಪಂಚೆ ಇತ್ತಲ್ಲ ಒಂದು, ಅದು ನಾಸ್ತೆ ಕೆಳಗಡೆಗೆ. ಆಗಲೇ ಅಲ್ಲಿ ಬಂದು ಟರ್ನ್ ಆಗ್ತಾರಲ್ಲ ಅವ. ಆ ಕಡೆ ಹೋಗು ಅಂತ ಟರ್ನ ಮತ್ತೆ ಬಾ ಅಲ್ಲಿಗೆ ಅಂತ. ಎಲ್ಲಿಗೆ? ಶ್ರುತ ಬಳ್ಳಾಳ್ ಅಡ್ಡ ಇದೆಯಲ್ಲಪ್ಪ ಅಲ್ಲಿಗೆ ಬಾ ಮತ್ತೆ ಅಂತ. ಕಡ್ಕೊಳ ಅದು ಯಾವ ಕಡೆ ಬರುತ್ತೆ ಇಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ಅದು ಈ ಕಡೆಗೆ ಹೋಗುತ್ತೆ. ಕಡ್ಕೊಳಕ್ಕೆ ರೋಡ್ ಹೋಗುತ್ತಲ್ಲ, ಹೊಡೆಯರ್ಸ್ ಗಲ್ಫ್ ರೋಡ್ ಇದೆಯಲ್ಲ, ಝೂ ರೋಡ್ ಇದೆಯಲ್ಲ, ಅಲ್ಲಿಗೆ ಹೋಗುತ್ತೆ ಅದು. ಸೊ ಆ ಕಡೆಗೆ ಬಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅದು ಬಹುಶಃ.
ಯಾವ ಕಡೆಗೆ ಒಟ್ಟಿನಲ್ಲಿ ಅವ್ನು ಬಂದು ಯೂ ಟರ್ನ್ ಹಾಕೊಂಡು ಹೋಗಿದ್ದೇನಕ್ಕೆ ಅಂದರೆ ಯಾವುದೋ ಒಂದು ಜಾಗಕ್ಕೆ ಹೋಗೋದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದಾನೆ. ಒಂದು ಕಡ್ಕೊಳ ಪ್ಲಸ್ ನಂಜನಗೂಡು ಅಥವಾ ಶ್ರುತ ಬಳ್ಳಾಳ್ ಕಡೆಗೆ ಅಷ್ಟೇ. ಇನ್ನು ಎಸ್ ಪಿ ಆಫೀಸ್ ಕಡೆಗೆ ಏನೋ ತೋರ್ಸೋಂಥ ಜನಗಳೇನಲ್ಲ, ನೋಡೋದ ಅದು ಬೇಡ ಹೋಗ್ಬೇಡ ಅಂದರೆ ಹೋಗ್ತೀನಿ ಎಸ್ ಪಿ ಆಫೀಸ್ಗೆ.